ನಮಸ್ಕಾರ. ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೇ ಕಪಲ್ಸ್ ಕಿಚನ್. ಇದು ಮನ್ಸಿಗೂ ಹೊಟ್ಟೆ ತುಂಬಿಸೋ ಶೋ. ಕಪಲ್ಸ್ ಕಿಚನ್ ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇವತ್ತು ನಮ್ಮ ಮನೆಗೆ ಬಂದಿರೋ ಕಪಲ್ಸ್ ನಾವು ವೆಲ್ಕಮ್ ಮಾಡೋ ಸಮಯ. ಇವರ ಧ್ವನಿ ಕೇಳ್ತಾ ಇದ್ರೆ ಯಾರಿಗೆ ಆಗ್ಬಿಡುತ್ತೆ. ತ್ರಾಸಾಗಿರೋ ಮನ್ಸ್ಗಳಿಗೆ ಇವರ ಹಾಡು ಜೋಶ್ ತುಂಬುತ್ತೆ. ಸ್ಯಾಂಡಲ್ವುಡ್ ನ ಮೋಸ್ಟ್ ಟ್ಯಾಲೆಂಟೆಡ್ ಸಿಂಗರ್ ಹಾಗೂ ನಮ್ಮ ಸರಿಗಮಪ ಮೆಂಟರ್. ಸೊ ಲೆಟ್ಸ್ ವೆಲ್ಕಮ್ ಇಂದು ನಾಗರಾಜ್ ಹಾಗೂ ನಂದಕಿಶೋರ್ ಅವ್ರನ್ನ. ಅರೆ ವಾ, ಎಂತ ಒಂದು ಬ್ಯೂಟಿಫುಲ್ ಗ್ರೇಸ್ಫುಲ್ ಎಂಟ್ರಿ ಅಂತ ಹೇಳೋದು. ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಹಲೋ ಸರ್, ಲುಕಿಂಗ್ ಆಸಮ್ ಆಕ್ಚುಲಿ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಮೊದಲನೇದಾಗಿ ನಿಮ್ಮಿಬ್ಬರಿಗೂ ನಮ್ಮನೆಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ನಮ್ಮ ಕಪಲ್ಸ್ ಕಿಚನ್ ಅಂದ್ರೇನೆ ಅಡುಗೆ ಮದುವೆ ಬೆಸುಗೆ ಅಂತ. ಸೊ ಇವಾಗ ಮೊದಲನೇದು ಅಡುಗೆ ಆಬ್ವಿಯಸ್ಲಿ ನಾವು ಮಾಡೇ ಮಾಡ್ತೀವಿ. ಸೊ ನಿಮ್ಮ ಬೆಸುಗೆ ಎಲ್ಲಿ ಸ್ಟಾರ್ಟ್ ಆಯ್ತು ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆ. ಸೊ ಜಬ್ ವಿ ಮೆಟ್ ಮೂಮೆಂಟ್ ನ ನಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ನೀವು ಏನೇ ಹೇಳಕ್ಕಿಂತ ಮುಂಚೆ ನೀವು ಇಂದು ನಿಮ್ಮನ್ನ ನಂದು ಅಂತ ಕರಿಬೋದಾ? ನಂದು ಅಂದ್ರೆ ಆಮೇಲೆ ನೀವು ನಂದು ಅಂತ ನಂದಪ್ಪ ಇದು ನಂದು. ಓಕೆ, ಸೊ ಈ ಇಂದು ನಂದು ಮೀಟ್ ಮಾಡಿದ್ ಎಲ್ಲಿ? 2012 ಚಾಮುಂಡಿ ಬೆಟ್ಟದಲ್ಲಿ ತುಂಬಾ ಡಿವೈನ್ ಆಗಿ ಮೀಟ್ ಆಗಿದ್ದು. ನಾನು ಇವರು ಫಸ್ಟ್ ಮೀಟ್ ಮಾಡಕ್ಕೆ ನನ್ನ ಪೇರೆಂಟ್ಸು, ಇವರ ಅಪ್ಪ ಅಮ್ಮ ಎಲ್ಲ ಅಲ್ಲೇ ಪ್ಲಾನ್ ಮಾಡಿದ್ರು. ನಾನು ಇನ್ನ ಚಿಕ್ಕ ಹುಡುಗಿ, ಆಬ್ವಿಯಸ್ ಇನ್ನ ಡಿಗ್ರಿ ಓದ್ತಾ ಇದ್ದೆ. ನಾನು ತುಂಬಾ ಇನ್ನೋಸೆಂಟ್. ನಾನು ಏನಾಯ್ತು, ನಾವು ಬೆಟ್ಟಕ್ಕೆ ಬರಕ್ ಮುಂಚೆನೆ ಇವ್ರು ಫಸ್ಟ್ ಬಂದ್ಬಿಟ್ಟಿದ್ರು. ನಮ್ಗೋಸ್ಕರ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ರು. ನಾನು ಕಾರಲ್ಲೇ ಇದ್ದೀನಿ, ಇನ್ನೇನ್ ಪಾರ್ಕ್ ಮಾಡ್ಬೇಕು ಅನ್ನುವಾಗ ಇವ್ರು ಕಾಣಿಸಿದ್ರು. ನಮ್ಮ ಅಪ್ಪ ಇವರೇ ಹುಡುಗ ಅಂದ್ರು. ನಾನು ಇದು ಯಾವ್ದಿದು ಫಾರಿನರ್ ನ ಮದ್ವೆ ಆಗ್ತಾ ಇದೀನ, ನೋಡಕ್ಕೆ ಕನ್ನಡದವ್ರ ತರನೇ ಕಾಣಿಸ್ತಾರೆ. ಅದು ಬ್ಲೂ ಶರ್ಟ್ ಬೇರೆ ಹಾಕಿದ್ರು, ತುಂಬಾ ಬೆಳ್ಳಗಿದ್ದಾರೆ. ಇವಾಗ ಅಪ್ಪನೇ ಹುಡುಗ ಇವರು ಅಂತ ತೋರಿಸಿದ್ರು ಅಂದ್ರೆ ಟಿಪಿಕಲ್ ಅರೇಂಜ್ ಮ್ಯಾರೇಜ್. ಟಿಪಿಕಲ್ ಅರೇಂಜ್ ಮ್ಯಾರೇಜ್ ನಮ್ದು. ಅರೇಂಜ್ ಮ್ಯಾರೇಜ್ ಅಲ್ಲಿ ಇಂತ ಒಳ್ಳೆ ಕ್ಯೂಟ್ ಸಿಕ್ಕಿದಾರೆ. ಹೌದು. ನಾನು ಯಾರಪ್ಪ ಇಷ್ಟು ಬೆಳ್ಳಗಿದಾರಲ್ಲ, ಇವ್ರನ್ನ ಮದ್ವೆ ಆಗ್ತೀನ, ನನಗೆ ಫಸ್ಟ್ ಇವ್ರಿಗೆ ಕನ್ನಡ ಬರುತ್ತಾ ಅಂತ. ಯಾಕಂದ್ರೆ ನಾನು ಹೆಚ್ಚು ಕನ್ನಡತಿ. ನಾನು ಕನ್ನಡ ಬರುತ್ತಾ ನೋಡಿದ್ರೆ ಅನ್ಸುತ್ತಾನೆ ಇಲ್ವಲ್ಲ ಅಂತ. ಇಲ್ಲ ಪಕ್ಕ ನಮ್ ಕನ್ನಡದವರು, ನಮ್ ಸಂಕೇತಿಗಳು, ನಿನ್ಗೆ ಮೀಟ್ ಮಾಡಿದ್ರೆ ಖಂಡಿತ ಇವ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಅಂತಂದ್ರು. ಸೊ ನನ್ನ ಫಸ್ಟ್ ಲುಕ್ ಇವ್ರದ್ದು ಬ್ಲೂ ಶರ್ಟ್, ಅದು ಬಹಳ ನನ್ಗೆ ಜ್ಞಾಪಕ ಇರುವಂತದ್ದು. ಸರ್, ಯಾವ ತರ ಲುಕ್ ಕೊಟ್ರು ಸರ್ ಅವರು ನಿಮಗೆ? ಫುಲ್ ಇನ್ನೋಸೆಂಟ್ ಲುಕ್. ಅಂದ್ರೆ ಹೆಂಗಂದ್ರೆ ಇವಾಗ ನಾನ್ ಯಾಕೆ ಇಲ್ಲಿ ಬಂದಿದ್ದೀನಿ, ಯಾರನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರು ಅಂತ ಚಿಕ್ಕ ಹುಡುಗಿ ಒಂಥರ ಓಡಾಡ್ತಾ ಇರುತ್ತಲ್ಲ, ಆತರ ಕಣ್ಣಲ್ಲೆಲ್ಲ ಫುಲ್ ಕನ್ಫ್ಯೂಷನ್, ಭಯ ಆತರ ಬರ್ತಾ ಇದ್ರು. ವೆರಿ ನೈಸ್. ಇವಾಗ ಅವರು ಬ್ಲೂ ಕಲರ್ ಡ್ರೆಸ್ ಅಂತ ಹೇಳಿದಾರೆ. ನಂದೋರ್ ಕಣ್ಣಲ್ಲಿ ಇಂದೋರ್ ಯಾವ ಡ್ರೆಸ್ ಹಾಕಿದ್ರು ನೋಡೋಣ ಹೇಳಿ. ರೆಡ್ ಕಲರ್. ಕರೆಕ್ಟ್. ಹೌದು, ರೆಡ್ ಕಲರ್. ನೋಡಿದ್ರ, ಇವತ್ತು ರೆಡ್, ಅವತ್ತು ರೆಡ್ ಅಂದ್ರೆ ಪಿಂಕಿಶ್ ರೆಡ್. ಡನ್. ಸೊ ನಿಮ್ಮ ಫೀಲಿಂಗ್ಸ್ ಹೇಗಿತ್ತು ಸರ್ ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ? ನಂದು ಆಕ್ಚುಲಿ ಇವಳನ್ನ ಮೀಟ್ ಮಾಡಿದ್ದೇನೆ ಹೇಗಂದ್ರೆ, ಈ ಮದ್ವೆ ವಿಷಯದಲ್ಲಿ ನಾನು ತುಂಬಾ ದಿನದಿಂದ ಏನಂತ ಹೇಳ್ತಾ ಇದ್ದೆ, ಎಲ್ಲಾನು ದೇವ್ರ ಕೈಯಲ್ಲಿ ಇರೋದು ಅಂತ ಅಷ್ಟೇ. ನನ್ನ ತಲೆನೇ ಕೆಡಿಸ್ಕೊಳ್ತಾರಲ್ಲ, ಖುಷಿಯಾಗಿ ಗಿಟಾರ್ ಪ್ಲೇ ಮಾಡ್ಕೊಂಡು ಯಾವಾಗ್ಲೂ ಅದನ್ನೇ ಮಾಡ್ಕೊಂಡಿದ್ದೆ. ಅಪ್ಪ ಅಮ್ಮಂಗೆ ಯಾವಾಗಿದ್ರು ಆತಂಕ ಇರುತ್ತಲ್ಲ, ಏನಿದು ಹುಡುಗ ಒಂಥರ ಮದ್ವೆ ಅಂತಂದ್ರೆ ಸೀರಿಯಸ್ನೆಸ್ ಅಂತಾನೆ ತೋರ್ಸಲ್ಲ, ಖುಷಿಯಾಗಿ ಯಾವಾಗಲೂ ಬರೀ ಗಿಟಾರ್ ಒಂದೇ ಮಾಡ್ಕೊಂಡಿರ್ತಾನೆ ಅಂತ. ನಾನು ಅದರಲ್ಲೂ ತುಂಬಾ ದೇವಿ ಭಕ್ತ. ಕಾಳಿ ಪೂಜೆ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೆ. ಏನಿಲ್ಲ, ನಾನು ಹೇಳಿದೆ ಒಂದಿನ ದೇವಿನ ಕೇಳ್ಕೊಳ್ತೀನಿ, ಆ ದೇವಿ ಇಚ್ಛೆ ಏನಿರುತ್ತೋ ಅದಾಗತ್ತೆ ಅಂತ ಹೇಳಿದ್ದೆ. ಸೊ ಒಂದಿನ ಏನಿಲ್ಲ, ಏನೋ ಟೈಮ್ ಸರಿ ಅಂತ ಅನ್ನಿಸ್ತು. ಆ ದೇವಿಗೆ ಕೈ ಮುಗ್ದಿದ್ದಾಗ ಮಲ್ಲೇಶ್ವರಂ ಅಲ್ಲಿ ಸರ್ಕಲ್ ಮಾರಿಯಮ್ಮ ದೇವಸ್ಥಾನದಲ್ಲಿ ಕೈ ಮುಗ್ದಿದ್ದಾಗ, ಇದು ಆದ ತಕ್ಷಣ ಯಾವ ಹುಡುಗಿನ ತೋರಿಸಿ ಅವ್ರನ್ನೇ ಮದುವೆ ಮಾಡ್ಕೊಳ್ತೀನಿ ಅಂದೆ, ಅಷ್ಟೇ, ಏನೂ ಇಲ್ಲ. ನೋಡಿದ್ರ ಸರ್, ನಮ್ಮ ನಂದು ಹಣೆಯಲ್ಲಿ ಇಂದು ಅವರ ಹೆಸರನ್ನ ಬರ್ದ್ ಹಾಕ್ಬಿಟ್ಟಿದ್ದಾರೆ. ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ. ಸೊ ಎಂದೆಂದು ಇಂದು ನಂದು ಖುಷಿಯಾಗಿರಿ ಅಂತ ನಾವು ಕೇಳ್ಕೊಂತೀವಿ. ಓಕೆ, ಇವಾಗ ನೀವು ಮೀಟ್ ಮಾಡಿದ್ದೇನೋ ನಮ್ಗೆ ಗೊತ್ತಾಯ್ತು, ಆಯ್ತಾ? ನೀವು ನೋಡಿದ ಕೂಡಲೇ ನಂಬರ್ ಏನಾದ್ರು ಎಕ್ಸ್ಚೇಂಜ್ ಆಯ್ತಾ?
ಅದೇ ಹೇಳದ್ನಲ್ಲ ಫಸ್ಟ್ ಅಂದ್ರೆ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಎಲ್ಲಿದ್ದೀನಿ ಅನ್ನೋ ಭಯ ಕಣ್ಣಲ್ಲಿ. ಸೊ ಮಾತಾಡಿಸ್ದಾಗಂತೂ ಹೇಗಿತ್ತು ಅಂತಂದ್ರೆ ಎಲ್ಲಾದ್ರಲ್ಲೂ ನಿಯಮದ ಪ್ರಕಾರ ನಾನು ಹೋಗ್ಬೇಕು ಅಂತ. ಇಂದು ಅಂದ್ರೆ ಇವಾಗ ನಮ್ಮ ಅಪ್ಪ ಏನ್ ಹೇಳ್ಕೊಟ್ಟಿರ್ತಾರೋ ಅದನ್ನೇ ಹೇಳ್ಬೇಕು. ಕೊನೆಯಲ್ಲಿ ಹೊರಡ್ಬೇಕು ಅನ್ನುವಾಗ ನಮ್ಮ ಅಪ್ಪ ಅಮ್ಮಂಗಂತೂ ಆಬ್ವಿಯಸ್ಲಿ ಇಷ್ಟ ಆಗ್ಬಿಟ್ಟಿದ್ರು. ಫ್ಯಾಮಿಲಿ ವೈಸ್ ಹುಡುಗ ಅಂತ ತುಂಬಾ. ನನಗೆ ಅಪ್ಪಂಗೇನಾದ್ರು ಅಪ್ಪನ ಮುಂದೆ ನಂಬರ್ ಕೊಟ್ಬಿಟ್ರೆ ಏನ್ ಕತೆ, ಆಮೇಲೆ ಹೋಗ್ಬಿಟ್ಟು ಬೈಸ್ಕೊಳ್ಬೇಕಾಗತ್ತೆ ಅಂತ. ಇಲ್ಲ, ನಾನು ಅಪ್ಪನ್ ಕೇಳ್ಬಿಟ್ಟು ನಿಮಗ್ ನಂಬರ್ ಕೊಡ್ತೀನಿ. ಮಗಳು ಯಾರು ಅಂದ್ರೆ ಇವ್ರನ್ನ ತೋರಿಸ್ತಾನೆ ಮಗಳು ಅಲ್ವಾ. ಆತರ ಹೇಳ್ಬಿಟ್ಟು ಆಮೇಲೆ ನಮ್ಮಪ್ಪ ಇಲ್ಲ ಚಿನ್ನ ಆತರ ಏನಿಲ್ಲ ನೀನ್ ಕೊಡು ಅಂತಂದ್ರು. ಆಮೇಲೆ ಕೊಟ್ಟ. ಇಬ್ರಲ್ಲಿ ಯಾರು ಅಡ್ಗೆ ಮಾಡ್ತೀರಾ? ಸೊ ಇಂದುನೇ ಮೊದಲು ಮಾಡ್ಲಿ, ಲೇಡೀಸ್ ಫಸ್ಟ್ ಅಲ್ವಾ. ಸೊ ತಡ ಮಾಡೋದ್ ಬೇಡ, ಕಿಚನ್ಗೆ ಹೋಗೋಣ. ನೀವ್ ಏನ್ ಮಾಡ್ತೀರಾ ಡಿಶ್ ಅಲ್ಲೇ ಹೇಳಿ. ಓಕೆ, ಎಸ್, ಬನ್ನಿ ಪ್ಲೀಸ್. ಇಂದು ನಂದು ನಮ್ ಕಿಚನ್ಗೆ ಬಂದ್ರು ಅಂದ್ರ ಮೇಲೆ ಅಡಿಗೆ ಶುರು ಆಗ್ಬೇಕು. ಸೊ ಮೊದ್ಲಿಗೆ ನೀವೇ ಅಡಿಗೆ ಮಾಡ್ತೀರಾ ಅಂತ ಹೇಳಿದೀರಾ. ಪ್ರೀತಿಯಿಂದ ನಂದುಗೋಸ್ಕರ ಇವತ್ತು ಏನ್ ಮಾಡ್ತಾ ಇದ್ದೀರಾ? ನಾನು ಸೋರೆಕಾಯಿ ಅಪಚ್ಚಿ ಮಾಡ್ತಾ ಇದ್ದೀನಿ. ಸೊ ಐಟಮ್ಸ್ ಕೊಟ್ಬಿಡ್ತೀನಿ ಫಸ್ಟ್. ನೀವ್ ಹೇಳಿರೋ ಎಲ್ಲ ಇಂಗ್ರೀಡಿಯೆಂಟ್ ಸೋರೆಕಾಯಿ ಅಪ್ಪಚ್ಚಿಗೆ ರೆಡಿ ಇದೆಯಾ? ಎಸ್, ಎಲ್ಲಾನು ಇದೆ. ಓಕೆ, ಒಂದ್ಸತಿ ಏನೇನ್ ಬೇಕು ಅಂತ ವೀಕ್ಷಕರಿಗೆ ಒಂದ್ಸತಿ ಹೇಳ್ಬಿಡೋಣ. ಕಡಲೆಬೇಳೆ ಮತ್ತೆ ಹೆಸರು ಬೇಳೆ ಒಂದ್ ಅರ್ಧ ಗಂಟೆ ಮುಂಚೆ ನೆನ್ಸಿಟ್ಕೊಂಡಿರ್ಬೇಕು. ಆಮೇಲೆ ಸೋರೆಕಾಯಿ ಅಪ್ಪಚ್ಚಿಗೆ ಮೇನ್ ಸೋರೆಕಾಯಿ. ಓಕೆ, ತುರ್ದಿಟ್ಕೊಂಡಿದ್ದೀನಿ. ಓಕೆ, ಆಮೇಲೆ ಬಿಳಿ ಎಳ್ಳು, ಆಮೇಲೆ ಅಕ್ಕಿ ಹಿಟ್ಟು, ಹಸಿ ಮೆಣಸಿನಕಾಯಿ, ಜೀರಿಗೆ, ಶುಂಠಿ, ಉಪ್ಪು, ಅಚ್ಕಾರದ ಪುಡಿ, ಹಾಗೆ ಜೀರಿಗೆ ಪುಡಿ. ಕೆಲವೇ ಐಟಮ್ಸ್ ಇಟ್ಕೊಂಡು ದಿಢೀರ್ ಅಂತ ರೆಡಿ ಆಗೋ ಸೋರೆಕಾಯಿ ಅಪ್ಪಚ್ಚಿ ಶುರು ಮಾಡೋಣ. ಎಸ್, ಮಾಡುವ. ಓಕೆ, ನೀವು ರೆಡಿ ಮಾಡಿ ಮೇಡಮ್, ನಾನು ಈ ಕಡೆಯಿಂದ ನಿಮ್ಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಈಗ ಫಸ್ಟ್ ಏನ್ ಮಾಡ್ಬೇಕು, ಅಕ್ಕಿ ಹಿಟ್ಟು ತಗೋಬೇಕು. ಸೋರೆಕಾಯಿ ನಾವ್ ಎಷ್ಟು ಇಟ್ಕೊಂಡಿರ್ತೀವೋ ಅದಕ್ಕೆ ಡಬಲ್ ಇಟ್ಕೋಬೇಕು ಇದನ್ನ. ಓಕೆ, ಸೊ ಇವಾಗ ಒಂದ್ ಇಡೀ ಸೋರೆಕಾಯಿಗೆ ನಿಮಗೆ ಎರಡು ಹಿಡಿ ಅಕ್ಕಿ ಹಿಟ್ಟು ತಗೋಬೇಕು. ಅಕ್ಕಿ ಹಿಟ್ಟು ಹಾಕ್ತಾ ಇದೀನಿ. ಇದು ಹಸಿ ಸೋರೆಕಾಯಿ ಬೇಯಿಸಿರೋದ? ಇಲ್ಲ, ಹಸಿನೇ, ತುರ್ದು ಇಟ್ಕೊಂಡಿರೋದು. ಓಕೆ, ಆಮೇಲೆ ಅದ್ರ ಜೊತೆ ಸೋರೆಕಾಯಿ ಹಾಕ್ಬೇಕು. ಸೊ ಮೊದಲನೇದಾಗಿ ಅಕ್ಕಿ ಹಿಟ್ಟಿಗೆ ತುರ್ದಿರೋ ಸೋರೆಕಾಯಿ ಹಾಕೊಂಡೆ. ಆಮೇಲೆ ನೆನ್ಸಿಟ್ಕೊಂಡಿರೋಂತಹ ಕಡಲೆಬೇಳೆ ಹಾಗೂ ಹೆಸರು ಬೇಳೆ ಹಾಕ್ತಾ ಇದ್ದೀನಿ. ಸೊ ಇದೇನು ನೀವು ಗ್ರೈಂಡ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ, ಹಾಗೆ ಹಾಕೋಬಹುದು. ತುಂಬಾ ಚೆನ್ನಾಗಿ ಬಾಯಿಗೆ ಸಿಗ್ತಾ ಇರುತ್ತೆ. ಓಕೆ, ಇದನ್ನ ಹೀಗೆ ಇಟ್ಕೊಂಡಿರೋಣ. ಈಗ ಮಿಕ್ಸಿ ಜಾರಲ್ಲಿ ಹಸಿ ಮೆಣಸಿನಕಾಯಿ, ಶುಂಠಿ, ಜೀರಿಗೆನ ಗ್ರೈಂಡ್ ಮಾಡ್ಕೋಬೇಕು. ಮಸಾಲಾ ರೆಡಿ ಮಾಡ್ಕೊಳ್ಳೋಕೆ ಹಸಿ ಮೆಣಸಿನಕಾಯಿ ಹಾಕೊಂಡೆ. ಓಕೆ, ಈಗ ಶುಂಠಿ ಖಾರಾನು ಹೆಚ್ಚಾಗಿ ಇಷ್ಟಪಡೋರು ಶುಂಠಿ ಜಾಸ್ತಿ ಹಾಕೋಬಹುದು. ನಾನು ಒಂದು ಪೀಸ್ ಹಾಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಓಕೆ, ಸೊ ಮಸಾಲೆ ರೆಡಿ ಆಗಿದೆ. ಈ ಪೇಸ್ಟನ್ನ ಇದಕ್ಕೆ ಹಾಕೊಳ್ಳೋಣ. ಮೊದಲಿಗೆ ಅಕ್ಕಿ ಹಿಟ್ಟು ಮೇಲೆ ಸೋರೆಕಾಯಿ ತುರಿದು ಹಾಕೊಂಡಿದೀವಿ, ಅದ್ರ ಮೇಲೆ ಮಸಾಲೆ ಪೇಸ್ಟ್ ಮಾಡ್ಕೊಂಡಿರುವಂತಹ ಮಸಾಲೆನ ಹಾಕೊಂಡೆ. ಹಾಗೆ ಬಿಳಿ ಎಳ್ಳು ಹಾಕೋತಾ ಇದ್ದೀನಿ. ಬಿಳಿ ಎಳ್ಳು ತುಂಬಾ ಟೇಸ್ಟ್ ಕೂಡ ಕೊಡುತ್ತೆ. ಅದ್ರ ಜೊತೆಗೆ ಲೋ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಆಗುತ್ತೆ, ಪ್ಲಸ್ ಒಳ್ಳೆ ಫ್ಯಾಟ್ಸ್ ಇರುವಂತ ಒಂದು ಅಂಶ ಇದೆ ಇದ್ರಲ್ಲಿ. ಬಿಳಿ ಎಳ್ಳು ಹಾಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಓಕೆ, ಇವಾಗ ಉಪ್ಪು ಹಾಕೊಂಡಿದ್ದೀರಾ? ಉಪ್ಪು ಹಾಕೊಂಡೆ. ಇವಾಗ ಎಲ್ಲ ಮಿಕ್ಸ್ ಮಾಡ್ಬೇಕು. ಸ್ವಲ್ಪ ನೀರು ಕೊಡ್ತೀರಾ? ರೀ ಮದುವೆಗೆ ಮುಂಚೆ ನಾನು ರೀ ಅಂತ ಕರೀತಾ ಇದ್ದೆ. ಲೈಕ್ ಫಿಕ್ಸ್ ಆದಾಗ ಇವರು ಅದೆಲ್ಲ ಏನು ಬೇಕಾಗಿಲ್ಲ, ಬಾ ಹೋಗು ಅಂತ ಕರಿ, ಫಾರ್ಮ್ಯಾಲಿಟೀಸ್ ಯಾಕೆ ಅಂತಾನೆಲ್ಲ ಹೇಳಿದ್ರು. ಹೇಳಿದ್ದೆ ತಡ, ಅದು ಬಾರೋಲೋ ಕೋಪ ಬಂದಾಗ ಬರೋಲೋ ಎಲ್ಲ ಆಗ್ಬಿಟ್ಟಿರುತ್ತದು. ಸೊ ಹಾಗಾಗಿ ಒಂದೊಂದ್ಸಲ ಎಲ್ಲಾರು ಇರುವಾಗ ರೀ ಅಂತ ಕರೆದ್ರೆ ಅವ್ರು ನನ್ನ ತಿರುಗೇ ನೋಡಲ್ಲ. ಇವಾಗ ಅದು ಕಲಿಸ್ತಾ ಇರ್ತಾರೆ ಸರ್. ಹಂಗೆ ಒಂದು ಜಲಕ್ ನಿಮ್ಗೆ ಇವಾಗ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಮೇಡಮ್ ಮೇಲೆ. ಓಕೆ, ಹೆಂಗೆ ಬೈತೀರಾ? ಸೊ ನಂದು ಇಂದು ಅವ್ರಿಗೆ ಹೆಂಗ್ ಬೈತಾರೆ ನೋಡಿ. ಸೊ ರಿಯಲಿ ವಾಟ್ ದ ಹೆಲ್ ಡು ಯು ಥಿಂಕ್ ಆಫ್ ಯೋರ್ಸೆಲ್ಫ್? ಸಾಕು ನಾವು ಕರ್ನಾಟಕದಲ್ಲಿರೋದು, ಕನ್ನಡದಲ್ಲೇ ಬೈ, ಏನು ತೊಂದರೆ ಇಲ್ಲ. ನನಗೆ ಇಂಗ್ಲಿಷಲ್ಲಿ ಮಾತಾಡೋದು, ನಮ್ಮ ಭಾಷೆನಲ್ಲಿ ಕೆಟ್ಟದನ್ನ ಏನು ಅನ್ಲೇಬಾರ್ದು ಅಂತ. ಇಂಗ್ಲಿಷ್ ಇರೋದು ಬೈಯೋದಕ್ಕೆ ಅಂತ, ಒಳ್ಳೊಳ್ಳೇದ್ ಮಾತಾಡೋದಕ್ಕೆ ಕನ್ನಡ ಇರೋದು. ಅಲ್ಲ ಸರ್, ನೀವು ಈ ತರ ಜಗಳ ಆಡ್ತಾ ಇದ್ರಿ, ಒಳ್ಳೆ ಮುದ್ದು ಮಾಡ್ತಿರೋ ತರ ಕಾಣಿಸ್ತಿದೆ ನನಗೆ. ಬಟ್ ವೆರಿ ಕ್ಯೂಟ್. ಓಕೆ, ಸೊ ಇವಾಗ ಕಲ್ಸಿಟ್ಕೊಂಡಿದ್ದೀರಲ್ವಾ? ಕಲ್ಸಿಟ್ಕೊಂಡಿದೀನಿ. ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೋಬೇಕು. ಯಾಕಂದ್ರೆ ಸೋರೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ನಾವು ಫಸ್ಟೇನೆ ಸ್ವಲ್ಪ ನೀರ್ ಹಾಕ್ಬಿಟ್ರೆ ಆಮೇಲೆ ನೀರ್ ಬಿಟ್ಕೊಂಡ್ ಬಿಡುತ್ತೆ. ಹಾಗಾಗಿ ಗಟ್ಟಿಯಾಗಿ ಕಲ್ಸಿಟ್ಕೊಂಡಿದೀನಿ. ಇವಾಗ ಇದು ಆದ್ಮೇಲೆ ನಮಗೆ ಒಂದು ಮಸಾಲಾ ಮೊಸರು ಬೇಕು. ಅದನ್ನ ಡಿಪ್ ಮಾಡ್ಕೊಂಡು ತಿನ್ನಕ್ಕೆ ಅದನ್ನ ರೆಡಿ ಮಾಡ್ಕೊಳ್ಳೋಣ. ಓಕೆ, ಮಸಾಲಾ ಮೊಸರಿಗೆ ನಿಮ್ಗೆ ಏನೇನ್ ಬೇಕು? ಇವಾಗ ಗಟ್ಟಿಯಾಗಿರುವಂತಹ ಮೊಸರು ಬೇಕು. ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆ ಜೀರಿಗೆ ಪುಡಿ, ಉಪ್ಪು ಅಲ್ವಾ?
ಓಕೆ, ನಾವೀಗ ಬಳಸ್ತಾ ಇದೀವಿ ಆರೋಗ್ಯ ಮೊಸರು. ತುಂಬಾ ಗಟ್ಟಿಯಾಗಿ ಟೇಸ್ಟ್ ಆಗಿರುತ್ತೆ. ತಗೊಳ್ಳಿ ಮೇಡಮ್. ಈ ಸ್ವಾದಿಷ್ಟಕರವಾದ ಮೊಸರನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ. ಸೊ ಗಟ್ಟಿಯಾಗಿರುವಂತಹ ಮೊಸರು ಹಾಕೊಂಡಿದ್ದೀನಿ. ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ಓಕೆ, ತುಂಬಾ ಏನ್ ಬೇಕಾಗಿಲ್ಲ. ಆಮೇಲೆ ಟೇಸ್ಟ್ಗೆ ಸ್ವಲ್ಪ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಮೊಸರು ಆಯ್ತು. ಇವಾಗ ಇದನ್ನ ತಟ್ಟಕೊಂಡು ಒಂದು ನಾನ್ ಸ್ಟಿಕ್ ತವಾದಲ್ಲಿ ಶಾಲೋ ಫ್ರೈ ಮಾಡ್ಕೋಬೇಕು. ಶಾಲೋ ಫ್ರೈ. Yes. ಓಕೆ, ಬಾಳೆ ಎಲೆ ತಗೊಳ್ಳೋಣ. ಬಿಸಿ ಮಾಡಕ್ ಇಡ್ಬೇಕಿದು. ಇವಾಗ ಸ್ಟವ್ ಹತ್ತಿಸ್ಕೊಳ್ಳೋಣ. Okay. ನಾವು ತಟ್ಟೋ ಅಷ್ಟೊತ್ತಿಗೆ ಅದು ಬಿಸಿ ಬಿಸಿ ಆಗಿರುತ್ತೆ. ಸೈಡ್ಸ್ ರೆಡಿ ಇದೆ. ಇವಾಗ ಮೇನ್ Yes. ಕೋರ್ಸ್ ತಟ್ಟಿ ರೆಡಿ ಮಾಡ್ಬಿಡೋದು. ಎಸ್, ಏನ್ ಬೇಕು? ಎಣ್ಣೆ ಬೇಕು. ನಾವು ಬಳಸ್ತಾ ಇದೀವಿ ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಎಣ್ಣೆ ತಟ್ಕೊಳಕ್ಕೂ ಬೇಕು, ಹಾಗೆ ಶಾಲೋ ಫ್ರೈ ಮಾಡ್ಕೊಳಕ್ಕೂ ಬೇಕು. ಅಷ್ಟು ಬಾಳೆ ಎಲೆಗೆ ಎಣ್ಣೆ ಹಾಕ್ಬಿಟ್ಟು ಓಕೆ, ಸ್ಪ್ರೆಡ್ ಮಾಡ್ಕೊಂಡ್ರೆ ಅಂಟಲ್ಲ, ಅದು ಅಂಟಲ್ಲ, ಈಸಿಯಾಗಿ ಸ್ಪ್ರೆಡ್ ಹೌದು, ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಅಂಡ್ ತಗೊಳಕ್ ಈಸಿ ಇರುತ್ತೆ. ಈಗ ಹಿಟ್ಟನ್ನ ತಗೊಂಡು ಇದರಲ್ಲಿ ತಟ್ಟಬೇಕು. ಹುಟ್ಟುದ ಅದು ಇಷ್ಟು ದೊಡ್ಡ ಉಂಡೆ ಅಂದ್ರೆ ಇದು ಹುಟ್ಟುದಂತೆ. ಹಾ, ಇದು ಅಪ್ಪಚ್ಚಿ ಅಂತಂದ್ರೆ ಏನಂದ್ರೆ ರೆಗ್ಯುಲರ್ ಮಾಡ್ತೀವಲ್ಲ ರೊಟ್ಟಿ, ಅಷ್ಟು ದೊಡ್ಡದಲ್ಲ, Okay. ಸ್ವಲ್ಪ ಚಿಕ್ಕದು. ಅಂಡ್ ಇದಕ್ಕೆ ಏನ್ ಮಾಡಬಹುದು, 5 ಹೋಲ್ ಮಾಡಬಹುದು. ಓಕೆ, 5 ಹೋಲ ಯಾಕೆ? ಚೆನ್ನಾಗಿ ಹಬೆ ಬರುತ್ತೆ, ಚೆನ್ನಾಗಿ ಬೇಯುತ್ತೆ, ಒಳಗಡೆ ಎಲ್ಲ ಇದು ಈಸಿಯಾಗಿ ಬೇಯುತ್ತೆ, ಹಬೆ ಸ್ಪ್ರೆಡ್ ಆಗುತ್ತೆ. ಹೌದು. ಸೊ ಇವಾಗ ಪ್ಯಾನ್ ಕಾದಿದೆ, ಅದಕ್ಕೆ ಬಾಳೆ ಎಲೆಯಿಂದ ನಿಧಾನಕ್ಕೆ ತಗೊಂಡು ನಿಧಾನಕ್ಕೆ ಹಾಕ್ಬೇಕು. ಈ ತರ ಶೇಪ್ ಹೋಗ್ಬಾರ್ದು. Okay. ನಿಧಾನಕ್ಕೆ ಹಾಕ್ಬೇಕು. ಅಂಡ್ ನಾವೇನ್ ಫಸ್ಟ್ ಎಣ್ಣೆ ಹಾಕಿರ್ತೀವಲ್ಲ, ಹಾ. ಆ ಎಣ್ಣೆನ ಜಸ್ಟ್ ಈ ತರ ತಿರುಗಿಸಿದ್ರೆ ಅದಕ್ಕೂ ಸೇರ್ಕೊಳ್ಳುತ್ತದು. ಬಾರ್ಡರ್ ಅಲ್ಲೆಲ್ಲ ಗರ್ಗರಿಯಾಗಿ Yes, ಬರ್ಬೇಕು exactly. ಅಲ್ವಾ? ಇವ್ರಿಗೆ ಸ್ಟುಡಿಯೋ ಅಂದ್ರೆ ಬಹಳ ಇಷ್ಟ. ಓಕೆ, ಇವ್ರ ಮೋಸ್ಟ್ ಆಫ್ ದಿ ಟೈಮ್ ಇವ್ರು ಫ್ರೀ ಇರುವಾಗೆಲ್ಲ ಸ್ಟುಡಿಯೋಲಿ ಇರ್ತಾರೆ. ಸೊ ನಾನು ಎಷ್ಟು ಫೋನ್ ಮಾಡಿದ್ರು ಎತ್ತಲ್ಲ. ಗಿಲ್ಟಿ ಎಸ್ ಚಾರ್ಜ್. ನಾನಿದ್ ಹೇಳ್ಬೇಕು, ಯಾಕೊತ್ತಾ ಫೋನೇ ಎತ್ತಲ್ಲ ಚೈತ್ರ ಇವರು. ತುಂಬಾ ಏನಾದ್ರು ಅರ್ಜೆಂಟ್ ಇರುತ್ತೆ. ಈಗ ಫಸ್ಟ್ ಫ್ಲೋರ್ ಇಂದ ನಿಮ್ಗೆ 3ನೇ ಫ್ಲೋರ್ ಅಲ್ಲಿ ಸ್ಟುಡಿಯೋ ಅಂದ್ರೆ ಎಷ್ಟು ಕಿರ್ಚಿದ್ರು ಕೇಳಲ್ಲ. ಮತ್ತೆ ನಾವು ಹೋಗ್ತಾ ಇರತ್ತಕ್ಕಾಗಲ್ಲ ಅರ್ಜೆಂಟ್ ಇರುವಾಗ. ಅಟ್ಲೀಸ್ಟ್ ಫೋನ್ ಆರು ಎತ್ಲಿ, ಅಸಮ್ ಇದ್ರೆ ಫೋನ್ ಸರ್ ಹಿಂಗೆಲ್ಲ ಮಾಡ್ತಾ ಇದ್ದೀರಾ? ಕೇಳಿ ಸ್ವಲ್ಪ. ಒಂದು ಆಫೀಸ್ ಹೋಗಿದ್ದಾಗಂತೂ ತುಂಬಾನೇ ಕಾಲ್ ಮಾಡ್ತಿರ್ತಾಳೆ ಅವಾಗ್ಲೂ. ಅಲ್ಲಿ ನನ್ಗಲ್ಲಿ ಏನು ಒಂದು ಪ್ರಾಬ್ಲಮ್ ಇದೆ ಅಂತಂದ್ರೆ, ನಾನು ಹೋಗೋ ಜಾಗಗಳಲ್ಲ ಮೇನ್ಲಿ ಎಕ್ಸ್ಪ್ಲೋಸಿವ್ ಫ್ಲೇಮಬಲ್ ಏರಿಯಾಸ್. ಫೋನ್ ತಗೊಂಡೋಗಂಗೆ ಇಲ್ಲ ಅಲ್ಲಿ. ಇಟ್ ಇಸ್ ನಾಟ್ ಅಲೋಡ್ ಬಿಕಾಸ್ ನಿಮ್ ಬ್ಯಾಟ್ರಿನಲ್ಲಿ ಸ್ಪಾರ್ಕ್ ಬಂದ್ರೆ ಆಕ್ಸಿಡೆಂಟ್ ಆಗ್ಬೋದು. ಎವ್ರಿ ಟೈಮ್ ಫೋನ್ ನಾನು ಫೈನಲಿ ಎತ್ತಿನಲ್ಲ ಅಂದ್ರೆ ಒಂದು 7-8 ಮಿಸ್ಡ್ ಕಾಲ್ ಇರುತ್ತೆ. ಅಲ್ವಾ? ಆದ್ರೂ ನೋಡಿ ಸರ್, ನೀವು ಏನೇ ಎಕ್ಸ್ಪ್ಲೋಸಿವ್ ಪ್ಲೇಸ್ ಅಲ್ಲಿ ಇರ್ಲಿ, ಗಂಡಂದ್ರು ಹಿಮಾಲಯದ ತುದಿಯಲ್ಲಿದ್ರು ಹೆಂಡ್ತಿರ್ ಫೋನ್ ಮಾಡೋದು ಗ್ಯಾರಂಟಿ. ಮಾಡಿದಾಗ ಎತ್ತಲೇ ಬೇಕಾಗ್ಬೇಕು. ಓಕೆ, ಸೊ ಎಲ್ಲಿವರೆಗೂ ಬಂತು ನಮ್ ರೊಟ್ಟಿ? ಆಲ್ಮೋಸ್ಟ್ ಆಗಿದೆ. ಮನೆಯಲ್ಲಿ ಎಷ್ಟು ಜನ ಇದೀವಿ ಅಂತ ನೋಡ್ಕೊಂಡು ನಾವು ಮಾಡ್ಕೋಬಹುದು ಅಲ್ವಾ? ಸದ್ಯಕ್ಕೆ ನಾನು ಟೇಸ್ಟ್ಗೆ 1 ಮಾಡಿದ್ದೀನಿ. ಓಕೆ, ಒಂದು ಸರ್ವಿಂಗ್ ಪ್ಲೇಟ್ ಕೊಟ್ರೆ ಮಸಾಲ ಮೊಸರು, ರುಚಿಕರವಾದ ಸೋರೆಕಾಯಿ ಅಪ್ಪಚ್ಚಿ ವಿತ್ ರೆಡಿ ಮೊಸರು, ಮಸಾಲ ಮೊಸರು ರೆಡಿ ಆಗಿದೆ ತಿನ್ನಕ್ಕೆ. ಇಂದು ಪ್ರೀತಿಯಿಂದ ನಂದುಗೋಸ್ಕರ, ನಿಮ್ಮ ನಂದುಗೋಸ್ಕರ ಮಾಡಿದ್ದೀರಾ. ಓಕೆ, ಸೊ ಫಸ್ಟ್ ನೀವು ಪ್ರೀತಿಯಿಂದ ತಿನ್ಸಿ ಅವ್ರ ಟೇಸ್ಟ್ ಹೇಗಿದೆ ಅಂತ ಹೇಳಿ. ನನ್ನ ಕೈಯಾರೆ ಮಾಡಿರುವಂತಹ ಸೋರೆಕಾಯಿ ಅಪ್ಪಚ್ಚಿನ ನನ್ನ ಪತಿ ದೇವರಿಗೆ ತಿನ್ನಿಸ್ತಾ ಇದ್ದೀನಿ. ಅರೆ ವಾ, ಅವ್ರು ಹಂಗೆ ಹಾಡು ಹೇಳ್ತಾ ಇದ್ದಾರೆ ಅಂತ. ಹೇಗಿದೆ ಸರ್? ವೆರಿ ಇಂಟ್ರೆಸ್ಟಿಂಗ್. ಏನ್ ಗೊತ್ತಂದ್ರೆ, ಎಲ್ಲೋ ಒಂದೊಂದ್ ಕಡೆ ನಮ್ಗೆ ಫೆಮಿಲಿಯರ್ ಇರೋಂಥದ್ದು ರೊಟ್ಟಿ ತರಾನು ಅನ್ಸುತ್ತೆ. ಬಟ್ ಹೊಸದು ಅದ್ರಲ್ಲಿ ಏನೋ ಒಂದು ಟೆಕ್ಸ್ಚರ್ ಇದೆ. ಈಗ ನೀವು ಅಂದ್ರೆ ನಂದು ನಿಮ್ಮ ಇಂದುಗೆ ತಿನ್ಸ್ಬೇಕು. ಒಂದ್ ನಿಮಿಷ ಮಾತಾಡ್ದೆ, ಆ ಒಂದು ಟೇಸ್ಟ್ ನಾನು ಏನ್ ಮಾಡಿದ್ದೀನಲ್ಲ ಸವಿಬೇಕು ಅದನ್ನ. ತುಂಬಾನೇ ಚೆನ್ನಾಗಿದೆ ಚೈತ್ರ, ನೀವು ಇದನ್ನ ಟೇಸ್ಟ್ ಮಾಡ್ಲೇ ಅಲ್ವಾ? ಬಿಸಿ ಬಿಸಿ ಆಗಿರುವಂತಹ ಗರ್ಗರಿ ಆಗಿರುವಂತಹ ಸೋರೆಕಾಯಿ ಅಪ್ಪಚ್ಚಿ. ಆ ಎಳ್ಳು ಹಾಕಿರೋದ್ರಿಂದ ಆ ಘಮ ಬೇರೆ, ಅಂದ್ರೆ ಬಾರ್ಡರ್ ಅಲ್ಲಿ ಸ್ವಲ್ಪ ಕ್ರಂಚಿ ಅಂಡ್ ಕ್ರಿಸ್ಪಿ ಆಗಿದೆ, ಮಧ್ಯದಲ್ಲಿ ಮೆತ್ತಿಗಿದೆ. ಈ ತರದ ಒಂದು ಡಿಶ್ ಬಿಸಿ ಬಿಸಿಯಾಗಿ ಹಿಂಗೆ ತಟ್ಟೆಲಿ ಹಾಕೊಟ್ರೆ
ತಿಂತಾ ಇದ್ರ ಮಜ್ಜಾನೇ ಬೇರೆ ಅಂತ ಹೇಳ್ತಾ, ಸೊ ವೀಕ್ಷಕರೇ, ಸೋರೆಕಾಯಿ ಅಪ್ಪಚ್ಚಿ ಮಾಡ್ಬೇಕಾದ್ರೆ ನಿಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಹಾಗೂ ಮಾಡುವ ವಿಧಾನ ಹೀಗಿದೆ ನೋಡಿ. ಸೋರೆಕಾಯಿ ಅಪ್ಪಚ್ಚಿ ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ತುರಿದುಕೊಂಡ ಸೋರೆಕಾಯಿ, ನೆನೆಸಿಟ್ಟ ಕಡಲೆಬೇಳೆ ಹಾಗೂ ಹೆಸರು ಬೇಳೆಯನ್ನ ಹಾಕಿ, ಒಂದು ಜಾರ್ಗೆ ಮೆಣಸಿನಕಾಯಿ, ಶುಂಠಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡಂತಹ ಮಸಾಲೆಯನ್ನು ಸೋರೆಕಾಯಿಗೆ ಹಾಕಿಕೊಂಡು ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಹಿಟ್ಟನ್ನು ತಯಾರಿಸಿಕೊಳ್ಳಿ. ಒಂದು ಬಾಳೆಲೆಯನ್ನ ತೆಗೆದುಕೊಂಡು ಎಣ್ಣೆಯನ್ನ ಸವರಿ ಹಿಟ್ಟನ್ನು ಹಾಕಿ ತಟ್ಟಿಕೊಂಡು ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬೇಯಿಸಿಕೊಂಡರೆ ಸೋರೆಕಾಯಿ ಅಪ್ಪಚ್ಚಿ ರೆಡಿ. ಸೊ ಈಗ ನಿಮ್ ಕತೆಗೆ ವಾಪಸ್ ಬರೋಣ. ಈ ಲವ್ ಬರ್ಡ್ಸ್ ಎಲ್ಲಿಗೆ ಹೋಗಿದ್ರು? ಅದು ತುಂಬಾನೇ ಕಷ್ಟಪಟ್ಟು ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಿರೋದು. ಡೇಟಿಂಗ್ಗೂನು ಅವ್ರು ನಿಮಗೆ ಕನ್ವಿನ್ಸ್ ಮಾಡಿದಾರ? ಅದಂತೂ ಅಲ್ಲ, ಇದ್ರಲ್ಲಿ ಆಪೋಸಿಟ್. ನನ್ಗೆ ಹೊರಗಡೆ ಓಡಾಡಕ್ ತುಂಬಾ ಇಷ್ಟ, ಫೋನ್ ಅಲ್ಲಿ ಮಾತಾಡೋದಕ್ಕಿಂತ ಫೇಸ್ ಟು ಫೇಸ್ ಇಷ್ಟ. ಅವಾಗ್ಲೂ ಅವ್ಳಿಗೆ ಹೇಳ್ತಾ ಇದ್ದೆ, ಫೇಸ್ಬುಕ್ ಅವರಲ್ಲ ನಾವೆಲ್ಲ ಫೇಸ್ ಟು ಫೇಸ್ ಅಂದ್ರೆ ಮ್ಯಾನ್ ಆಫ್ ಆಕ್ಷನ್ ಆ ತರ ಹೇಳ್ತಾ ಇದ್ದೆ. ಸೊ ನಾನು ಯಾವಾಗ್ಲೂ ಅಂತ ಇದ್ದೆ, ಅಲ್ಲ ಇಂದು ಯಾವಾಗ್ಲೂ ನೀನ್ ಫೋನ್ ಮಾಡೋ ಬದಲು ನಿಜವಾಗ್ಲೂ ಮೀಟ್ ಆಗೋಣ, ಎಷ್ಟು ಚೆನ್ನಾಗಿರುತ್ತೆ ಒಬ್ರನ್ನೊಬ್ರನ್ನ ಫೇಸ್ ಟು ಫೇಸ್ ಮಾತಾಡೋದಕ್ಕೆ. ಆದ್ರೆ ನಮ್ಮ ಮೇಡಮ್ ಅವ್ರು ಯಾವಾಗ ನೋಡಿದ್ರು ಒಂದು ಕಾನ್ಸರ್ಟ್ ಅಲ್ಲಿ ಬಿಸಿ, ಆಮೇಲೆ ಒಂಥರ ಎಲ್ಲದಕ್ಕೂ ನಮ್ಮ ಅಪ್ಪನ ಕೇಳ್ಕೊಂಡು ನಾನು ಆಮೇಲೆ ಬರ್ತೀನಿ. ಮೋಸ್ಟ್ಲಿ ಯಾರೇ ನೀನು ಚೆಲುವೆ ಸಿನಿಮಾ ಸರ್ಗೆ ಮಾತ್ರ ಇಷ್ಟ ಆಗಿರಲ್ಲ, ಕರೆಕ್ಟಾ? ನಿಜವಾಗ್ಲೂ ಅದು ಏನಾಗ್ತಾ ಇತ್ತು, ಆಚೆಲ್ಲ ಓಡಾಡಕ್ ನನಗ್ ಭಯ. ನಾನು ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಬರಲ್ಲ, ಅಪ್ಪ ಹಂಗೆ ಕೇಳ್ದೆ ಬರಲ್ಲ ನಾನು ಅಂತ. ನಮ್ಮಮ್ಮ ಒಂದ್ಸಲ ಬೈದು, ಏನಾಗಲ್ಲ ನೀನೇನು ಕದ್ದು ಮುಚ್ಚಿ ಹೋಗ್ತಾ ಇಲ್ಲ, ಬಾಯ್ ಫ್ರೆಂಡ್ ಅಲ್ಲ, ಫಿಕ್ಸ್ ಆಗಿರೋಂಥ ಹುಡುಗ, ಏನಾದ್ರು ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡು ಆಚೆ, ಅದ್ರಲ್ಲಿ ಏನ್ ತಪ್ಪು ಅಂತ ಒಂದ್ಸಲ ನಮ್ಮ ಅಪ್ಪಂಗೆ ಹೇಳ್ದೆ. ಐ ಥಿಂಕ್ ಇವತ್ತಿಗೂ ನಮ್ಮ ಅಪ್ಪಂಗೆ ಗೊತ್ತಿಲ್ಲ ಇದು, ಮೋಸ್ಟ್ಲಿ ಟಿವಿ ಈ ಶೋ ಇಂದಾನೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಕದ್ದು ಮುಚ್ಚಿ ನಮ್ಮಮ್ಮ ಒಂದ್ಸಲ ಶ್ರೀರಂಗಪಟ್ಟಣಕ್ಕೆ ಕಳಿಸಿದ್ರು, ರಂಗಂತಿಟ್ಟುಗೆ. ನೋಡಿ ಸರ್, ಹೆಂಗೆ ಅಂದ್ರೆ ಬರ್ಡ್ ಸ್ಯಾಂಚುರಿಗೆ ಆ ದೇವಿ ತಥಾಸ್ತು ಅಂದಂಗೆ ನಿಮ್ಮ ಅತ್ತೆನೂ ದೇವಿ ರೂಪದಲ್ಲಿ ತಥಾಸ್ತು ಹೋಗ್ ಬಾರಮ್ಮ ಅಂತ ಕಳಿಸ್ಕೊಟ್ಟಿದ್ದಾರೆ. ಓಕೆ, ಬಟ್ ನಾವ್ ಇದ್ದಿದ್ದೆ ಹಾಗೆ, ಏನು ಮಾಡಕ್ಕಾಗಲ್ಲ. ವೆರಿ ಸ್ವೀಟ್. ಸೊ ಲವ್ ಬರ್ಡ್ಸ್ ಇನ್ ಬರ್ಡ್ ಸ್ಯಾಂಚುರಿ. ಓಕೆ ಸರ್, ಯಾವ ಒಂದು ಅಡಿಗೆ ಮಾಡಕ್ಕೆ ಪ್ಲಾನ್ ಮಾಡಿದ್ರೆ? ಟೊಮ್ಯಾಟೊ ಪಡ್ಡು ಅಂತ ಮಾಡೋದು. ಟೊಮೆಟೊ ಪಡ್ಡು. ಟೊಮೆಟೊ ಪಡ್ಡು ಹೆಂಗ್ ಮಾಡ್ತಾರೆ ನೋಡೋಣ, ಬನ್ನಿ ಕಿಚನ್ಗೆ. ಸರ್, ಪಡ್ಡುಗಳಲ್ಲಿ ಎಲ್ಲಾ ತರ ಪಡ್ಡು ತಿಂದಿನಿ ಸರ್, ಇದೇನಿದು ಟೊಮೆಟೊ ಪಡ್ಡು? ವೆಲ್, ಇದನ್ನ ನಾವು ಪೂರ್ತಿ ಎಕ್ಸ್ಪ್ಲೈನ್ ಮಾಡೋ ಮೊದಲೇ ಫಸ್ಟ್ ವೇ ಟು ಗೆಟ್ ಇನ್ ಟು ದ ಪ್ರೊಫೆಷನಲ್ ಅಟ್ಮಾಸ್ಫಿಯರ್. ಅದಕ್ಕೆ ಫುಲ್ ಜಾಕೆಟ್ ಗಿಕೆಟ್ ಎಲ್ಲ ಕೇಳಿಸ್ತಾ ಇದ್ದೀರಾ? ಪೂರ್ತಿ ಪ್ರಿಪೇರ್ ಆಗಬೇಕು. ಓಕೆ, ನೀಟಾಗಿ ಇದನ್ನ ಫೋಲ್ಡ್ ಮಾಡ್ಬಿಟ್ಟು ಈ ಕಡೆಗೆ ಇಟ್ಟು, ಮನೇಲಿ ಇದೇ ತರ ಹೌದು ಹೌದು, ಸಖತ್. ಅಯ್ಯೋ, ಈ ರೇಂಜಿಗೆ ರೆಡಿ ಆಗ್ತಾ ಇದಾರೆ ಅಂತಂದ್ರೆ ನಾನಂತೂ ಕಾಯ್ತಾ ಇದ್ದೀನಿ ಹೆಂಗಿರುತ್ತೆ ಅಂತ. ಓಕೆ, ಸೊ ನಮ್ಮ ಟೊಮ್ಯಾಟೊ ಪಡ್ಡು ಮಾಡೋದು ಹೇಗೆ? ಇದ್ರದ್ದು ಏನ್ ಸ್ಪೆಷಾಲಿಟಿ ಮಾಡ್ತೀವಿ ಅಂದ್ರೆ, ಪಡ್ಡು ಒಳಗಡೆ ಈ ಟೊಮ್ಯಾಟೊ ಅನ್ನೋದು ಇಂಟರ್ನ್ಯಾಷನಲ್ ಫುಡ್ ಅಲ್ಲಿ, ಇವಾಗ ಮೆಕ್ಸಿಕನ್ ಫುಡ್ ಎಲ್ಲ ತಗೊಂಡ್ರೆ ಎಲ್ಲದರಲ್ಲೂ ಟೊಮ್ಯಾಟೊ ಹಾಕ್ತಾರೆ. ನನಗೂ ಕೂಡ ಇಷ್ಟ. ಆದ್ರೆ ಇದ್ರಲ್ಲಿ ಈ ಪಡ್ಡು ಒಳಗಡೆ ಒಂದು ಹೊಸದೊಂದು ಸ್ಪಿನ್ ಕೊಡೋಣ. ಟೊಮ್ಯಾಟೊದೊಂದು ಟ್ಯಾಂಗಿ ಟೇಸ್ಟ್ ತಂದ್ಬಿಟ್ಟು, ಜ್ಯೂಸಿ ಟ್ಯಾಂಗಿ ಎರಡನ್ನೂ ಸೇರಿಸ್ಬಿಟ್ಟು, ಅದ್ರ ಜೊತೆ ಇನ್ನೊಂದು ಅದಕ್ಕೊಂದು ಸ್ವಲ್ಪ ಕ್ರಿಸ್ಪ್ನೆಸ್ ಇನ್ನೂ ತಗೊಂಡ್ಬಂದ್ರೆ ಅದಕ್ಕೆ ರವೆ ಸೇರಿಸ್ಬಿಟ್ಟು, ಅವಾಗ ಅದ್ರಲ್ಲಿ ಹೊಸದೇನಾರು ಒಂದು ಬರುತ್ತೆ ಅಂತ ನಾವು ವಿ ಆರ್ ಗೋಯಿಂಗ್ ಟು ಡೆಮಾನ್ಸ್ಟ್ರೇಟ್. ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ, ಶುರು ಆಗ್ಲಿ ನಮ್ ಪಡ್ಡು. ಆಲ್ರೈಟ್, ಬನ್ನಿ ಮಾಡೋಣ ಎಲ್ಲರೂ. ಫಸ್ಟ್ ಏನ್ ಬೇಕು ಸರ್? ರವೆನ ತಗೊಂಡ್ಬಿಟ್ಟು ಒಂದ್ 2 ಸ್ಪೂನ್ ನಾವು ಫಸ್ಟ್ ತಗೊಳ್ತೀವಿ ಬೌಲಲ್ಲಿ. ಆ ರವೆಗೆ ನೋವಾಗ ತರ ತೆಗಿತಾ ಇದ್ದೀರಾ ಸರ್? ಬೇಗ ಬೇಗ ತಗೊಂಡು ಎಲ್ಲದನ್ನು ನಾಜೂಕಾಗಿ ಮಾಡಿದ್ರೇನೆ ಪ್ರೀತಿಯಿಂದ ಊಟ ತಿಂಡಿನಲ್ಲಿ ನಿಮ್ಗೆ ನಿಜವಾಗ್ಲೂ ಪೋಷಣೆ ಸಿಗೋದು. ನಾಜೂಕಯ್ಯ ಅಂತ ಇವ್ರ ನಿಕ್ ನೇಮು, ನಮ್ಮ ಅಕ್ಕ ಲಕ್ಷ್ಮಿ ಅವ್ರು ಇಟ್ಟಿರೋದು. ನಾಜೂಕಯ್ಯ ಮುಂಚೆನೆ ಹೇಳಿದಿದ್ರೆ ನಾನು ನಂದು ಅಂತ ಇದ್ದೀನಿ. ಸೊ ನಾಜೂಕಯ್ಯ. ಇವಾಗ ನಾವ್ ಏನ್ ಮಾಡ್ತೀವಿ, ಇದಕ್ಕೆ ಮೊಸರಿಗೆ ಸೇರಿಸ್ತೀವಿ ಒಂದು ಒಳ್ಳೆ ಟೆಕ್ಸ್ಚರ್ ಸಿಗ್ಲಿ ಅಂತ. ಸೊ ಮೊಸರು ಬೇಕಂದ್ರಲ್ಲ, ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇರೋದು ಆರೋಗ್ಯ ಮೊಸರು, ಗಟ್ಟಿ ಹಾಗೂ ಫ್ರೆಶ್. ಸೊ ಇದ್ರ ಜೊತೆ ಈಕ್ವಲ್ ಆಗಿ ಚೆನ್ನಾಗಿ ಒಂದು ಬ್ಲೆಂಡ್ ಬರೋಷ್ಟು ಮೊಸರು ಎಷ್ಟು ಗಟ್ಟಿ ಇದೆ ಅಂತ ನೋಡ್ಕೊಂಡು, ಅಥವಾ ಎಷ್ಟು ನೀರಿದೆ ಅಂತ ನೋಡ್ಕೊಂಡ್ಬಿಟ್ಟು, ಅದಕ್ಕೆ ಸಾಕಾಗೋಷ್ಟು ಕ್ವಾಂಟಿಟಿನ ತಗೊಂಡು ಅದ್ರಲ್ಲಿ ಜೊತೆ ಫಸ್ಟ್ ಹಾಕ್ಬಿಟ್ಟು, ದೋಸೆ ಹಿಟ್ಟು ತರ ಸ್ವಲ್ಪ ಅದು ಯೂನಿಫಾರ್ಮ್ ಆಗಿ ಬರಬೇಕು. ಆಮೇಲೆ ಏನ್ ಮಾಡ್ಬೇಕು, ಒಂದು 20 ನಿಮಿಷ ನಾವು ಇದನ್ನ ಪೂರ್ತಿ ನೆನೆಯೋದಕ್ಕೆ ಬಿಡ್ಬೇಕು. ಯಾಕಂದ್ರೆ ಅವಾಗ ಆ ಮೊಸರು ಆ ಪೂರ್ತಿ ಆ ರವೆದು ಏನೇನ್ ಫ್ಲೇವರ್ ಇದೆಯೋ ಕರೆಕ್ಟ್ ಆಗಿ ತಗೊಂಡ್ಬಿಟ್ಟು ಒಂದು ಕರೆಕ್ಟ್ ಪೇಸ್ಟ್ ತರ ಬರುತ್ತೆ. ಇವ್ರು ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಮಾಡ್ತಾ ಇರೋದು ನೋಡಿದ್ರೆ ಮನೇಲಿ ಆರಾಮಾಗಿ ಡೈಲಿ ಒಂದೊಂದು ಮಾಡಿಸ್ಕೋಬಹುದು ಅಂತ ಒಂದು ಹೊಸ ಐಡಿಯಾ ಬರ್ತಾ ಇದೆ. ನಾವು ಎಲ್ಲ ಟ್ಯಾಲೆಂಟ್ಸ್ ಹೇಳಲ್ಲ, ಆಮೇಲೆ ಎಲ್ಲಾ ಕೆಲಸನೂ ನಮ್ಮ ಮೇಲೆ ಬಂದ್ಬಿಡುತ್ತೆ ಅಂದ್ಬಿಟ್ಟು, ಅದಕ್ಕೆ ನಮ್ಗೆ ಗೊತ್ತೇ ಇಲ್ಲ ಪಾಡ್ಗೆ, ನಮ್ಗೇನು ಗೊತ್ತಿಲ್ಲ ಅಂತ ಅನ್ಕೊಂಡು ನಾವು ಸುಮ್ಮನೆ ಇರ್ತೀವಿ ಅದೇ ತರ. ಓಕೆ, ಇದನ್ನೇ ಒಂದು 20 ನಿಮಿಷ ನಾವು ಸೈಡಿಗೆ ಇಟ್ಬಿಡೋಣ, ನೆನೆಲಿ ಪೂರ್ತಿ ಕಂಪ್ಲೀಟ್ ಆಗಿ ರೆಡಿ ಆಗ್ಲಿ. ಅಷ್ಟೆಲ್ಲ ನಾವು ಒಗ್ಗರಣೆನೆಲ್ಲ ರೆಡಿ ಮಾಡ್ಕೋಬೇಕು ಒಂದಾದ್ಮೇಲೆ ಒಂದಿನ. ಒಗ್ಗರಣೆ ಮಾಡಕ್ಕೆ ಫಸ್ಟ್ ಎಣ್ಣೆ ಬೇಕು. ಎಣ್ಣೆ ಬೇಕಲ್ಲ? ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯೂಸ್ ಮಾಡ್ತಾ ಇರೋದು ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್.
ನಾವು ಮೊದಲು ಇವಾಗ ಸಾಸಿವೆ ಕಾಳನ್ನ ಹಾಕೊಳ್ತೀವಿ ಒಗ್ಗರಣೆ ಮಾಡೋದಕ್ಕೆ. ಇದನ್ನೆಲ್ಲ ಕಡೆ ಒಂಚೂರು ಎಣ್ಣೆ ಜೊತೆ ಸೇರಿಸ್ಬಿಟ್ಟು, ಸೊ ಹಸಿಮೆಣಸಿನ್ಕಾಯಿನ ಎಲ್ಲರಿಗೂ ನಿಮ್ಮ ಟೇಸ್ಟ್ ತಕ್ಕಾಗಿ ಎಷ್ಟು ಖಾರ ಬೇಕು ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನಿಮ್ಗೆ ಎಷ್ಟೆಷ್ಟು ಇಷ್ಟನೋ ಖಾರನ ಅಷ್ಟು ಹಾಕೊಳ್ಳೋದು. ಅದಕ್ಕೆ ಸರ್ ನಿಮ್ಮ ಮೇಡಮ್ಗೆ ಖಾರ ಇಷ್ಟನಾ ಇಷ್ಟ ಇಲ್ವಾ? ತುಂಬಾ ಇಷ್ಟ ಖಾರ ಅಂದ್ರೆ ಅವ್ರಿಗೆ. ಕರ್ಬೇವು ಅನ್ನೋದು ಇಂದೋರ್ ಕೈಯಿಂದಾನೇ ಬಂದ್ಬಿಡ್ಲಿ, ಯಾಕೆಂದ್ರೆ ಅವ್ರ ಫೇವ್ರೇಟ್ ಇಲ್ಲ, ನೀವೇ ಫುಲ್ ಮಾಡ್ಬೇಕು ಇವತ್ತು. ಎಷ್ಟು ನಾಜೂಕಾಗಿ ನಿಧಾನವಾಗಿ ಆಗ್ತಾ ಇದ್ದಾರೆ. ನಾಜೂಕಯ್ಯ ಒಂದೊಂದೇ. ಎಸ್, ಓಕೆ ಓಕೆ. ಜೀರಿಗೆ, ನಮ್ ನಾಜೂಕ್ ನಂದು ಅವರು ತುಂಬಾ ನಾಜೂಕಾಗಿ ಸರ್ ಈರುಳ್ಳಿ ಫುಲ್ ಹಾಕ್ಬಿಡಿ ಸರ್ ಹಂಗೆ. ಸೊ ಇವಾಗ ಈರುಳ್ಳಿ ಪರ್ಫೆಕ್ಟ್ ಅರೋಮಾ ಅಂತೂ ಬರ್ತೈತೆ. ಅದಾದ್ಮೇಲೆ ಮಾತ್ರ ನಾವು ಇವಾಗ ಟೊಮೆಟೊನ ತಗೊಂಡ್ಬಿಟ್ಟು ಅದ್ರದ್ದು ಜ್ಯೂಸಿ ಟೆಕ್ಸ್ಚರ್ ಎಲ್ಲ ಉಳಿಬೇಕು. ಅದಕ್ಕೆ ಅದಾದ್ಮೇಲೆ ಮಾತ್ರ ನೆಕ್ಸ್ಟ್ ನಾವು ಇದನ್ನ ಟೊಮೆಟೊ ಹಾಕ್ಬಿಡ್ತೀರಾ. ಓಕೆ, ಸೊ ಇದು ಒಂದು ಟೊಮೆಟೊ. ಹೌದು, ಅರ್ಧ ಈರುಳ್ಳಿ ತಗೊಂಡ್ರೆ ಒಂದು ಟೊಮೆಟೊ ಹಾಕ್ಬೇಕು. ಹೌದು. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೋಬಹುದು. ರೋಗ ಮೋಕ್ಷಣ, ಅರಿಶಿನ. ಇದರಲ್ಲಿ ಶುಂಠಿ ಅನ್ನೋದು ತುಂಬಾನೇ ಒಳ್ಳೇದು ಹೆಲ್ತ್ಗೆ. ಶುಂಠಿ ಆಪ್ಷನಲ್ ಕೂಡ, ನಿಮ್ಗೆ ಬೇಕಂತಂದ್ರೆ ಶುಂಠಿನ ಆ್ಯಡ್ ಮಾಡ್ಕೋಬಹುದು. ಶುಂಠಿ ಬೇಡ, ಅದ್ರದ್ದೇ ಖಾರ ಸಾಕು ನಮ್ಗೆ ಅಂತಂದ್ರೆ ಬಿಡ್ಬೋದು. ನಾವು ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ತಾ ಇದೀವಿ. ಇನ್ಫ್ಯಾಕ್ಟ್ ನಾವು ಇದರಲ್ಲಿ ಬೇರೆ ಏಷ್ಯನ್ ಕಂಟ್ರೀಸ್ ಹೋದ್ರೆ, ಚೈನಾ ಆಗ್ಲಿ ಜಪಾನ್ ಆಗ್ಲಿ, ಅಲ್ಲಿ ಎಲ್ಲಾ ಊಟ ತಿಂಡಿಗೂ ಶುಂಠಿ ಸೇರಿಸ್ತಾರೆ ಅಲ್ವಾ. ಇದು ಇನ್ನೇನು ಆಗ್ತಾ ಇದೆ ಅನ್ನುವಾಗ ಸ್ವಲ್ಪ ತೆಂಗಿನ ತುರಿ ಹಾಕ್ಬೇಕು. ಆಮೇಲೆ ಬೇರೆ ಸ್ಪೈಸಸ್ ಎಲ್ಲ ಇವಾಗ ಏನು ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೊಡಿತಾ ಇತ್ತು, ಅದೆಲ್ಲ ಟೆಂಪರ್ ಆಗುತ್ತೆ ಇದರಿಂದ. ಲಾಸ್ಟ್ ನಮ್ಮ ಜೂನಿಯರ್ ಆರ್ಟಿಸ್ಟ್ ಕೊತ್ತಂಬರಿ. ಆಗಿದೆ ಅನ್ಸುತ್ತಲ್ವಾ? ರೆಡಿ ಆಗಿದೆ. ಈ ಒಗ್ಗರಣೆ ಎಲ್ಲ ಇವಾಗ ರೆಡಿ ಆಯ್ತು ಅಂತಂದ್ರೆ ನಾವು ಅವಾಗ ರವೆ ಮತ್ತೆ ಮೊಸರನ್ನೆಲ್ಲ ಬ್ಲೆಂಡ್ ಮಾಡೋದಕ್ಕೆ ಇಟ್ಟಿದ್ವಿ. ಅದೆಲ್ಲ ರೆಡಿ ಆಯ್ತು ಅಂತ ಒಂದ್ಸಿ ಚೆಕ್ ಮಾಡೋಣ. ತುಂಬಾ ಚೆನ್ನಾಗಿ ಕನ್ಸಿಸ್ಟೆಂಟ್ ಟೆಕ್ಸ್ಚರ್ ಬಂದಿದೆ. ಸೊ ಇವಾಗ ನಾವೇನ್ ಮಾಡ್ತೀವಿ, ಒಗ್ಗರಣೆ ಮಾಡ್ಕೊಂಡು ರೆಡಿ ಮಾಡಿದ್ದನ್ನ ಎರಡನ್ನೂ ಕಲ್ಸ್ಕೊಂಡ್ಬಿಟ್ಟು ಪಡ್ಡು ಮಾಡೋದಕ್ಕೆ ಇವಾಗ ಶುರು ಆಗುತ್ತೆ. ಸೊ ನಾವು ಇವಾಗ ರೆಡಿ ಮಾಡ್ಕೊಂಡಿರೋದನ್ನ, ಒಗ್ಗರಣೆ ಮಾಡ್ಕೊಂಡಿರೋದು ಟೊಮ್ಯಾಟೊ, ಈರುಳ್ಳಿ ಎಲ್ಲ ಇಂಗ್ರೀಡಿಯೆಂಟ್ಸು ಬ್ಯೂಟಿಫುಲಿ ಲುಕಿಂಗ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗೋಲ್ಡನ್ ಕಲರ್ ಅದು ಕನ್ಸಿಸ್ಟೆಂಟ್ ಆಗಿ. ಇವಾಗ ಇದನ್ನೆಲ್ಲದನ್ನು ಸೇರಿಸ್ಕೊಂಡು ಬ್ಲೆಂಡ್ ಮಾಡಿ ನಾವು ಇದರಲ್ಲಿ ನಾವು ಪಡ್ಡು ಮಾಡ್ತೀವಿ. ಓಕೆ, ಇವಾಗ ತವಾ ಬಿಸಿ ಆಗೋ ಟೈಮಲ್ಲಿ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಅದರಲ್ಲಿ. ಇದರಲ್ಲಿ ನಾನು ಇವಾಗ ಇಂದುದು ಹೆಲ್ಪ್ ಕೇಳ್ತೀನಿ. ಆ ಸ್ವಾದ ಸಿಗ್ಬೇಕು ಅಂತಂದ್ರೆ 2 ಕೈ ಜೋಡಿಸಿ ಮಾಡಿಸಿರೋ ಅಂತ ಸ್ವಾದನೇ ತುಂಬಾ ಸ್ಪೆಷಲ್ ಇರೋದು. ಅದಕ್ಕೆ ಇವಾಗ ಇಂದುಗೆ ಕೇಳ್ತೀನಿ ಪ್ರತಿಯೊಂದನ್ನು ಪಡ್ಡು ಮಾಡ್ಕೊಡೋದಕ್ಕೆ ಇದರಲ್ಲಿ ಮಿಕ್ಸ್ಚರ್. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಇದ್ರಲ್ಲಿ ಹೇಗಂದ್ರೆ, ಮಕ್ಳಿಗೆ ಯಾಕಿದು ತುಂಬಾ ಇಷ್ಟ ಆಗುತ್ತೆ ಅಂತಂದ್ರೆ, ಇದೊಂಥರ ಅವ್ರಿಗೆ ನೀವು ಇಂಡಿಯನ್ ಮತ್ತೆ ಮೆಕ್ಸಿಕನ್ ಫ್ಯೂಷನ್ ಫುಡ್ ಅನ್ಬೋದು. ಒಂಥರ ಟೊಮ್ಯಾಟೊ ಸಾಲ್ಸಾ ಫ್ಲೇವರ್ ಹಾಕಿದೀವಿ ಅಂತ ಹೇಳ್ಬೋದು. ಸೊ ಅವಾಗ ಅವ್ರ ಒಂಥರ ನಿಮ್ಗೆ ಇನ್ನೂ ಓಡ್ ಬಂದ್ ನಂಗೆ ಬೇಕು ಅಂತಾರೆ. ಸೊ ಇದು ಮುಚ್ಚಿಟ್ಬಿಟ್ಟು ಎಷ್ಟು ನಿಮಿಷ ಬೇಯಿಸ್ಬೇಕು? ಇದೊಂದು 5 ನಿಮಿಷ ಬೇಕಾಗುತ್ತೆ. ಅಂದ್ರೆ ಸಿಮ್ಮಲ್ಲಿ ಇಡಬೇಕು. ರವೆ ಇರೋದ್ರಿಂದ ಬೇಗ ಕೆಂಪಗಾಗ್ಬಿಡುತ್ತೆ. ಬಟ್ ಅದು ಒಳಗಡೆನು ಬೇಯಬೇಕಂದ್ರೆ ಒಂದು ಸಣ್ಣಗೆ ಏರಿಲಿ ಒಂದು 5 ನಿಮಿಷ ಬೇಯಿಸ್ಬೇಕು. ಓಕೆ, ಸೊ ಪಡ್ಡು ಟೊಮೆಟೊ ಮಸಾಲಾ ಪಡ್ಡು ರೆಡಿ ಆಗಿದೆ ಅಂತ ಅನ್ಸ್ತಾ ಇದೆ. ಓಪನ್. ವಾರ್ ಸೊ ಇವಾಗ ನಮ್ಗೆ ಬಂದಿರೋದು ಪರ್ಫೆಕ್ಟ್ ಟೆಕ್ಸ್ಚರ್ ಸಿಕ್ಕಿದೆ, ಕಲರ್ ಕೂಡ ಕರೆಕ್ಟ್ ಆಗಿ ಸಿಕ್ಕಿದೆ. ಒಳ್ಳೊಳ್ಳೆದು ಸಾತ್ವಿಕವಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದೀವಿ ಇದರಲ್ಲಿ. ಸೊ ಹೋಪ್ಫುಲಿ ಕೊನೆಗೆ ಇದೊಂದು ಸೂಪರ್ ಹಿಟ್ ಆಗ್ಬೇಕೇನೋ. ಇವಾಗ ಮೇನ್ ಕೋರ್ಸ್ ರೆಡಿ ಇದೆ. ಇದಕ್ಕೆ ಏನಾದ್ರು ಡಿಪ್ಪು ಅಥವಾ ಸೈಡ್ ಆಗಿ ನೆಂಚ್ಕೊಳಕ್ಕೆ ಏನಾದ್ರು ಬೇಕಾ? ಚಟ್ನಿ ಆಪ್ಷನಲ್ ಆಕ್ಚುಲಿ. ಓಕೆ, ಸೊ ಬರೀ ನೀವು ಹಂಗೆ ತಿಂದ್ರೂ ಚೆನ್ನಾಗಿರುತ್ತೆ. ಬಿಕಾಸ್ ಇದ್ರಲ್ಲಿ ಎಲ್ಲಾನು ಹಾಕಿರ್ತೀವಲ್ಲ, ಎಲ್ಲ ಮಸಾಲೆ ಎಲ್ಲ ಇದೆ. ಟೇಸ್ಟ್ ಅದರಲ್ಲಿ ಯಾ ಸರ್ ಮದುವೆ ಮದುಮಗ ಹೆಂಗ್ ತಿನ್ನಿಸ್ತಾನಲ್ಲ ಹುಡುಗಿಗೆ, ಆ ತರ ತಿನ್ನಿಸ್ಬೇಕು ಪಡ್ಡು. ಓಕೆ, ತಗೊಂಡ್ಬಿಟ್ಟು ಹಾಗಾದ್ರೆ ಇವಾಗ ಓಕೆ, ನಿಮಗೊಂದು ಕಂಡೀಷನ್. ಇವಾಗ ಟೇಸ್ಟ್ ಮಾಡ್ತಾ ಇದೀರಲ್ವಾ, ಹೇಗಿದೆ ಅನ್ನೋದನ್ನ ನೀವು ಸಿಂಪಲ್ ಆಗಿ ಹೇಳ್ಬಾರ್ದು, ಒಂದು ಹಾಡ್ ಮುಖಾಂತರ ನಮ್ಗೆ ಹೇಳ್ಬೇಕು. ನಾನು ಹಾಡಿರೋ ಒಂದು ಹಾಡಿನ ಮೂಲಕನೇ ಇವ್ರಿಗೆ ಆ ಒಂದು ಖುಷಿನ ನಾನು ವ್ಯಕ್ತಪಡಿಸ್ತೀನಿ. ಲೈಟ್ ಆಗಿ ನಿನ್ಮ್ಯಾಲೆ ಮನ್ಸಾಗಿದೆ ಸ್ಟ್ರಾಂಗ್ ಆಗಿ ನಾನ್ಯಾರೋ ಮರ್ತೋಗಿದೆ ಲೈಟ್ ಆಗಿ ಟೊಮೆಟೊ ಪಡ್ಡು ಇಷ್ಟ ಆಗಿದೆ.
ಇಷ್ಟ ಆಗಿದೆ. ಇವ್ರು ಹಾಡ್ತಿರೋದಕ್ಕೂ ನೀವು ಹಾಕ್ತಿರೋ ಸ್ಟೆಪ್ಗೂ ಸೂಪರ್ ಆಗಿದೆ ಸರ್. ಇಷ್ಟೆಲ್ಲ ಹೇಳಿದ್ರ ಮೇಲೆ ಈ ಸೂಪರ್ ಜೋಡಿ ಮಾಡಿರುವಂತ ಮಸಾಲಾ ಟೊಮೆಟೊ ಪಡ್ಡು ಹೇಗಿದೆ ಟೇಸ್ಟ್ ಮಾಡೋಣ. ಇದನ್ನ ಹಿಂಗ್ ತಗೊಂಡು ಆಹಾ ವೀಕ್ಷಕ್ರೆ, ಈ ಪಡ್ಡು ತಿಂದು ತಿಂದು ನನಗೆ ಯಾಕೋ ಲೈಟ್ ಆಗಿ ಪಡ್ಡು ಮೇಲೆ ಲವ್ ಆಗ್ಬಿಟ್ಟಿದೆ ಅಪ್ಪ. ಸೂಪರ್ ಆಗಿದೆ ಟೊಮೆಟೊ ಮಸಾಲಾ ಪಡ್ಡು. ಇದನ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಹಾಗೂ ಮಾಡುವ ವಿಧಾನ ಹೇಗಿದೆ ನೋಡ್ಕೊಂಬನ್ನಿ. ಟೊಮ್ಯಾಟೊ ಪಡ್ಡು ಮಾಡುವ ವಿಧಾನ: ಒಂದು ಬೌಲ್ಗೆ 2 ಚಮಚ ರವೆ, ಮೊಸರು ಹಾಕಿಕೊಂಡು ಮಿಕ್ಸ್ ಮಾಡಿ 20 ನಿಮಿಷಗಳ ಕಾಲ ಬಿಡಿ. ಒಲೆಯ ಮೇಲೆ ಪ್ಯಾನ್ ಇಟ್ಟು ಎಣ್ಣೆ, ಸಾಸಿವೆ, ಹಸಿಮೆಣಸಿನಕಾಯಿ, ಕರಿಬೇವು, ಜೀರಿಗೆ, ಈರುಳ್ಳಿ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಶುಂಠಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿದುಕೊಳ್ಳಿ. ಹುರಿದುಕೊಂಡಂತಹ ಮಸಾಲೆಯನ್ನ ಒಂದು ಬೌಲ್ಗೆ ಹಾಕಿಕೊಂಡು ನೆನೆಸಿಟ್ಟ ರವೆ, ಮೊಸರನ್ನ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಪಡ್ಡು ಪಾತ್ರೆಗೆ ಎಣ್ಣೆಯನ್ನ ಹಾಕಿ ಬೇಯಿಸಿದರೆ ಟೊಮ್ಯಾಟೊ ಪಡ್ಡು ರೆಡಿ. ಈಗ ಮದ್ವೆ ಬಗ್ಗೆ ಮಾತಾಡೋಣ. ಸೊ ನಿಮ್ ಮದ್ವೆ ಯಾವಾಗ ಫಿಕ್ಸ್ ಆಯ್ತು? ತುಂಬಾ ಟೈಮ್ ಇತ್ತು. 1.5 ವರ್ಷ 2 ವರ್ಷ ಆಗುತ್ತೆ ಇನ್ನು ಕಾಲೇಜ್ ಮುಗಿಯೋದಕ್ಕೆ ಅಂತ. ಎಷ್ಟೊಂದು ಜನ ಅಂದ್ರು ಅಷ್ಟೊಂದು ದಿನ ಎಲ್ಲ ಕಾಯ್ತೀರಾ, ಯಾಕೆ ಬೇಗ ಮದುವೆ ಆಗ್ಬೇಕಲ್ವಾ ಅಂತೆಲ್ಲ. ನಂದೇನಿಲ್ಲ, ಸಿಂಪಲ್ ದೇವಿ ಭಕ್ತ. ಅಲ್ಲಿ ಆ ಕಾಳಿ ದೇವಿ ಏನಂತ ನನ್ಗೆ ಹೇಳಿದ್ರು ಅದಾಗಬೇಕು. ನಾನು ಕೇಳ್ಕೊಂಡಿದ್ದು ಹೆಂಗ್ ಗೊತ್ತಾ, ಒಂದಿನ ಕೇಳ್ಕೊಂಡಿದ್ದೆ ದೇವಿನೇ ನೆಕ್ಸ್ಟ್ ಮುಂದೆ ಯಾವ ಹುಡುಗಿನ ತೋರಿಸಿ ಅವಳನ್ನ ಮದುವೆ ಮಾಡ್ಕೊಳ್ತೀನಿ ಅಂತ. ದೇವಿ ಆಶೀರ್ವಾದ ಬಂದಾಗ ಎಲ್ಲ ಒಳ್ಳೇದಾಗತ್ತೆ ಅಂತ ಇದ್ದೆ. ಅದೇ ತರ ಸಿಕ್ಕಿದ್ಲು. ಅದಕ್ಕೆ ಸರಿ ಕಾಯ್ತೀನಿ ಅಂತಂದೆ. ಕಾಲೇಜ್ ಆಗ್ಲಿ 1 ವರ್ಷ 1.5 ವರ್ಷ ಏನ್ ತೊಂದರೆ ಇಲ್ಲ, ಕಾಯ್ತೀನಿ. ಆಮೇಲೆ 2014 ಅದಕ್ಕೆ ನಮ್ದು ಮದುವೆ ಡೇಟ್ ಫಿಕ್ಸ್ ಆಯ್ತು. ಫಸ್ಟ್ ಬರೋದು ನಮ್ಮ ಮೈಂಡಿಗೆ ಶಾಪಿಂಗ್ ಎಲ್ಲ ಎಲ್ಲಿ ಮಾಡಿದ್ರಿ? ಶಾಪಿಂಗ್ ಎಲ್ಲ ನಾವು ಬ್ಯಾಂಗ್ಳೂರಲ್ಲೇ ಮಾಡಿದ್ದು. ಅಲ್ಲ, ಶಾಪಿಂಗ್ ಟೈಮಲ್ಲಿ ಗಿಟಾರ್ ಏನಾದ್ರು ಎತ್ಕೊಂಡು ಹೋಗ್ಬಿಟ್ಟಿದ್ರಾ ಸರ್? ಶಾಪಿಂಗ್ ಟೈಮಲ್ಲ, ಮದ್ವೆಲಿ ರಿಸೆಪ್ಷನ್ ನಾವು ಬ್ಯಾಂಗ್ಳೂರಲ್ಲಿ ಇಟ್ಕೊಳ್ತಾರಲ್ಲ ಗಂಡಿನ ಕಡೆಯವರು, ಸೊ ಇಲ್ಲಿ ಇಟ್ಕೊಂಡಿದ್ರು. ಮದ್ವೆ ಆದ್ಮೇಲೆ ಅಲ್ಲಾದ್ಮೇಲೆ ಇಲ್ಲಿ ಬಂದಿದ್ವಿ. ಏನಾಗಿದೆ, ಈವ್ನಿಂಗು ರಿಸೆಪ್ಷನ್ ಇದೆ, ಗಿಟಾರ್ದು ಇರ್ಲಿ. ಇನ್ನೊಂದು ವಿಷಯ ಹೇಳ್ತೀನಿ, ತಲೆ ಕೂಡ ಬಾಚಿರ್ಲಿಲ್ಲ ಇವರು ರಿಸೆಪ್ಷನ್ಗೆ. ಮದುವೆ ಹುಡುಗ ತಲೆನೂ ಬಾಚಿಲ್ಲ. ಇವ್ರಿಗೆ ಏನಾಗ್ಬಿಟ್ಟಿತ್ತು, ಇವ್ರದ್ದು ಫ್ರೆಂಡ್ಸ್ ತಂದು ಕಾನ್ಸರ್ಟ್ ಇಟ್ಟಿದ್ರು ರಿಸೆಪ್ಷನ್ಗೆ. ಅವರೆಲ್ಲ ಅಲ್ಲಿ ಸೌಂಡ್ ಚೆಕ್ ಅದು ಇದು ಎಲ್ಲ ಇದ್ರಲ್ಲಿ ಇದ್ರು, ಬಿಸಿ ಇದ್ರು. ಇವ್ರೇನ್ ಸೂಟ್ ಹಾಕೊಂಡ್ರು, ತಲೆನೂ ಬಾಚ್ಕೊಳ್ದೆ ಹೋಗಿ ಸೌಂಡ್ ಚೆಕ್ ಕೂತ್ರು. ನಾನು ಹೋಗ್ಬಿಟ್ಟು ಕರಿತಾ ಇದ್ದೀನಿ, ನೀನೇ ಕಣೋ ಮದುವೆ ಹುಡುಗ, ಬಾರೋ ಸ್ವಲ್ಪ ಚೆನ್ನಾಗಿ ಕಾಣು ಅಂತ. ಬಿಡು, ನಾನು ಸ್ಮಾರ್ಟ್ ಆಗಿದ್ದೀನಿ, ತಲೆ ಬಾಚ್ಕೊಳ್ದೆ ಹೋದ್ರು ಆಗುತ್ತೆ ಅಂತ ಹೇಳ್ಬಿಟ್ಟು ರಿಸೆಪ್ಷನಲ್ಲೂ ಅಷ್ಟೇ ಇಲ್ಲ, ಇವ್ರ ಕಡೆಯವ್ರು ಬರ್ತಾ ಇರೋದು ಬಿಸ್ನೆಸ್ ಪೀಪಲ್ ಆಗಿರ್ಬೋದು. ಇವರು ನನಗೆ ಇವ್ರು ಯಾರನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಿಲ್ಲ. ನಾನು ಅಲ್ಲಿ ಹೋಗ್ಬೇಕು, ನಾನು ಅಲ್ಲಿ ಪ್ಲೇ ಮಾಡ್ಬೇಕು, ನಾನು ಅಲ್ಲಿ ಹೋಗ್ಬೇಕು, ನನ್ನ ಬಿಡು ಚಿಕ್ಕ ಮಕ್ಕಳು ಕೈಯಿಂದ ಬಿಡಿಸ್ಕೋತಾರಲ್ಲ. ನಾನು ಬೇಡ, ಇರು ನಂಗೆ ಇವರೆಲ್ಲ ಯಾರು ಅಂತ ಗೊತ್ತಿಲ್ಲ, ಇಂಟ್ರೊಡ್ಯೂಸ್ ಮಾಡಿದ್ರು. ಇಲ್ಲ ನಾನು ಹೋಗಿ ಗಿಟಾರ್ ಪ್ಲೇ ಮಾಡ್ಬೇಕು, ನಾನು ಹೋಗ್ಬೇಕು ಅಂತ ಚಿಕ್ಕ ಮಗು ತರ ಒಂದು 1 ಅವರ್ ಇದು ಓಡ್ ಹೋಗಿದ್ರು. ಅದಕ್ಕೆ ಗಿಟಾರ್ ಮೊದಲನೇ ಹೆಂಡತಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಸರ್? ಅಲ್ಲ, ಅಟ್ಲೀಸ್ಟ್ ಶಾಸ್ತ್ರಗಳೆಲ್ಲ ಕರೆಕ್ಟ್ ಆಗಿ ಶಾಸ್ತ್ರಗಳೆಲ್ಲ ಆಯ್ತು. ಅದೆಲ್ಲ ನನ್ಗೇನಂದ್ರೆ ಒಂಥರ ಮದ್ವೆ ಅನ್ನೋದೇನೋ ಒಂದು ರಾಕ್ ಕಾನ್ಸರ್ಟ್ ತರ ಮಾಡೋಣ ಅಂತ. ಇದು ಹೆಂಗೆ ಅಂದ್ರೆ ನನಗೆ ಒಂದು ಹಾಡ್ ನೆನಪು ಬರ್ತಾ ಇದೆ. ಇವನ್ ಯಾರೋ ಡಿಫರೆಂಟ್, ಇದೊಂಥರ ಕ್ಯೂಟ್ ಆಗಿ ಡಿಫ್ರೆಂಟ್ ಆಗಿದೆ ಈ ಒಂದು ಮ್ಯಾರೇಜ್ ಸ್ಟೋರಿ. ಸೊ ನಿಮಗೋಸ್ಕರ ಮದುವೆ ಅಂದ್ರೆ ನಿಮ್ಮ ಮದುವೆಯ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡ್ ಬರೋಣ. ವಿಡಿಯೋ ನಂದಕಿಶೋರ್ ಅಂಡ್ ಇಂದು ಅವರ ಮದುವೆನಲ್ಲಿ ಇಂದು ಅವರೇ ಹಾಡು ಹೇಳ್ತಾ ಇದ್ರು. ಅಂಡ್ ಹಿನ್ನೆಲೆಯಲ್ಲಿ ನಂದಕಿಶೋರು ಗಿಟಾರ್ ನುಡಿಸ್ತಾ ಇದ್ದ. ಬಂದವ್ರಿಗೊಂಥರ ಏನೋ ಜಾಸ್ತಿ ಗೊತ್ತಿಲ್ಲದೆ ಇರೋರಿಗೆ ಯಾರಪ್ಪ ಹುಡುಗ ಹುಡುಗಿ ಅಂತ ಕನ್ಫ್ಯೂಸ್ ಆಗೋವಂಥ ಒಂದು ಸನ್ನಿವೇಶ ಇತ್ತು ಅಲ್ಲಿ. ಇಂದು ಮತ್ತು ಕಿಶೋರು ತುಂಬಾ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡ್ತಾರೆ. ಆದರೆ ಬೆಳಗ್ಗೆ ನೋಡಿದ್ರೆ ಟೇಬಲ್ ಪೂರ್ತಿ ಚಾಕ್ಲೇಟ್ ಕವರ್ ಬಿದ್ದಿರುತ್ತೆ. ಅದು ಯಾರು ತಿಂತಾರೋ ನಂಗೆ ಗೊತ್ತಿಲ್ಲ. ನಾನು ಒಂದೇ ಒಂದು ಕೇಳಿದ್ದವಳನ್ನ, ನಿಂಗೆ ಜಾಯಿಂಟ್ ಫ್ಯಾಮಿಲಿ ಇಷ್ಟ ನಮ್ಮ ಪರವಾಗಿಲ್ವಾ ಅಂತ. ಇಲ್ಲ, ನಾನು ಇರ್ತೀನಿ, ನಂಗೆ ಇಷ್ಟನೇ ಅಂತ ಹೇಳಿದ್ಲವಳು. ಇವತ್ತಿನವರೆಗೂ ಅವಳು ನನ್ನ ಜೊತೆಲೇ ಇದ್ದಾಳೆ, ತಾಯಿ ಹಾಗೆ ನನ್ನ ನೋಡ್ಕೋತಾ ಇದ್ದಾಳೆ. ನಾನು ಅವಳನ್ನ ಮಗಳು ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ನಾನು ನೋಡ್ದಂಗೆ ನಂದಕಿಶೋರ್ ಆ್ಯಂಡ್ ಇಂದು ದೇ ಆರ್ ಅ ವೆರಿ ಲವಿಂಗ್ ಕಪಲ್. ಒಬ್ರಿಗೊಬ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ, ಪ್ರೊಫೆಷ್ನಲ್ ಆಗಿರಲಿ, ಪರ್ಸ್ನಲ್ ಆಗಿರಲಿ. 2020ರಲ್ಲಿ ನಮ್ಮ ಯಜಮಾನರು ಕೋವಿಡ್ ಬಂದು ತೀರಿ ಹೋಗ್ಬಿಟ್ರು. ಅದರ ನಂತರ ಇಂದು ನನಗೆ ಒಂದು ದೊಡ್ಡ ಗಿಫ್ಟ್ ಕೊಟ್ಟಳು. ಅದೇನೆಂದರೆ ನನ್ನ ಮೊಮ್ಮಗಳು. ಅವರೇ ಪುನಃ ಹುಟ್ಟು ಬಂದಿದ್ದಾರೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಇಂದು ನಿನಗೆ ನಾನು ಹೇಗೆ ಥ್ಯಾಂಕ್ಸ್ ಹೇಳಿ ಅಂತ ನಂಗೆ ಗೊತ್ತಾಗಲ್ಲ. ಜೀವನ ಪೂರ್ತಿ ನಿಜವಾಗ್ಲೂ ನಿನಗೆ ನಾನು ಧನ್ಯವಾದನ ಅರ್ಪಿಸ್ತೀನಿ.
ಮದುವೆ ಆದಾಗಿಂದ ಇಬ್ಬರು ಹೀಗೆ ಇದ್ದೀರಾ, ವೆರಿ ವಂಡರ್ಫುಲ್ ಕಪಲ್. ಮುಂದೆ ಕೂಡ ಹೀಗೆ ಇರಿ, ಸ್ಟೇ ಬ್ಲೆಸ್ಡ್. ಆ್ಯಂಡ್ ಐ ವಿಶ್ ಯು ಬೋತ್ ಈವನ್ ಮೋರ್ ಸಕ್ಸಸ್. ಇಂದು ಕಿಶೋರ್ ನೀವಿಬ್ರು 100 ಕಾಲ ಚೆನ್ನಾಗಿರಿ, ಅಷ್ಟೇ ಈ ತಾಯಿ ಹಾರೈಕೆ. ಲವ್ ಯು ಬೋತ್. ಸೊ ಥ್ಯಾಂಕ್ ಯು ಸೋ ಮಚ್. ವೆರಿ ವೆರಿ ಇಮೋಷ್ನಲ್ ಮೂಮೆಂಟ್. ಆ್ಯಂಡ್ ಮಗಳದಂತೂ ಅವ್ರು ಹೇಳಿದ್ದು ಅಮ್ಮ ಹೇಳ್ದಂಗೆ ಮನೆಯಲ್ಲಿ ಐ ಥಿಂಕ್ ಅಪ್ಪ ಹೋದ್ಮೇಲೆ ಗೆಲುವು ನಗು ಅನ್ನೋದು ವಾಪಸ್ ಬಂದಿದ್ದ ಅವಳಿಂದಾನೆ. ಅಪ್ಪನ ಮರ್ತಿಲ್ಲ ನಾವು, ಬಟ್ ಅವ್ರು ಹೋಗಿದ್ದು ದುಃಖ ಅನ್ನೋದು ಕಡಿಮೆ ಆಗ್ಬಿಟ್ಟು ಅವ್ರ ನೆನಪುಗಳೆಲ್ಲ ಚೆನ್ನಾಗಿರೋದಿದೆ. ಮತ್ತು ಅವ್ರು ಹೇಳಿದಾಗೇನೆ ಒಂದು ಕೊನೆ ಇಚ್ಛೆ, ನಾನು ಲಾಸ್ಟಲ್ಲಿ ಅಪ್ಪ ಕೋವಿಡಿಂದ ಹೋಗೋ ಮೊದಲೇ ಕೊನೆಗೆ ಒಂದ್ಸತಿ ಅವ್ರನ್ನ ಭೇಟಿ ಮಾಡಿದ್ದೆ. ಅವ್ರು ಏನಂತ ಹೇಳಿದ್ರು ಅಂದರೆ, ನನಗೊಂದು ಕೊನೆ ಆಸೆ ಇರೋದು ಏನಂದರೆ ನನಗೊಂದು ಮೊಮ್ಮಗಳನ್ನ ಕೊಡಬೇಕು. ಅದರಲ್ಲೂ ಏನಂತ ಹೇಳಿದ್ರು ಅಂತಂದರೆ, ಆ ಮೊಮ್ಮಗಳು ಹೇಗಿರಬೇಕು ಗೊತ್ತಾ ಕಿಶೋರ್, ನೋಡೋಕ್ಕೆ ನಿಂತರನೇ ಇರಬೇಕು, ಫಾರಿನರ್ ಥರನೇ ಇರಬೇಕು, ನೋಡೋದಕ್ಕೆ ಎಲ್ಲ ಫೀಚರ್ಸು ನಿಂತರನೇ ಇರಬೇಕು, ಆದರೆ ಮೊಮ್ಮಗಳಾಗಬೇಕು. ಯಾವಾಗ ನಂಗೆ ಕೊಡ್ತೀಯಾ ಅಂತ ಕೇಳಿದ್ರು. ಅವ್ರು ಹೇಳ್ದಂಗೆ ಮೊಮ್ಮಗಳು ಹಾಗೇನೆ ಹುಟ್ಟಿದಾಳೆ, ಅದೇ ಥರನೇ. ಅದೀಗ ಸ್ವಂತ ಅಪ್ಪ ಏನಾದರೂ ಮಗಳಿಗೆ ಬೇಸರ ಆದರೆ ತಕ್ಷಣ ಗೊತ್ತಾಗುತ್ತಲ್ಲ ಹೃದಯಕ್ಕೆ, ಹಾಗೆ ನಮ್ಮ ಮಾವಂಗೆ ಗೊತ್ತಾಗ್ತಾ ಇತ್ತು. ಅವರ ಆಶೀರ್ವಾದ ಹೇಗಿತ್ತೋ ಹಾಗೇನೆ ನಮಗೆ ಮಗಳು ಹುಟ್ಟಿದ್ಲು. ನಮ್ಮ ಅತ್ತೆ ಬಗ್ಗೆ ನಾನು ಹೇಳಲೇಬೇಕು. ನಾನು ಇವತ್ತು ಇಷ್ಟು ಆರಾಮಾಗಿ ಆಚೆ ಓಡಾಡ್ತಾ ಇದ್ದೀನಿ, ನಿಮ್ಗೆ ಗೊತ್ತಿರೋ ಹಾಗೆ ಝೀ ಶೂಟಿಗೆ ಬರ್ತಾ ಇದ್ದೀನಿ, ಮೆಂಟ್ರಿಂಗ್ ಮಾಡ್ತಾ ಇದ್ದೀನಿ, ಇಷ್ಟು ಆರಾಮಾಗಿ ನಾನು ಹೊರಗೆ ಬರ್ತಾ ಇರೋದು ನಮ್ಮ ಅತ್ತೆ ಕಾರಣ. ಯಾಕೆಂದರೆ ನನಗೆ ಮನೇದು ಚಿಂತೆ ಇಲ್ಲ. ನನ್ನ ಮಗಳು ಇನ್ನೂ ಚಿಕ್ಕವಳು, 2.5 ವರ್ಷ. ಅವಳಿಗೆ ಒಬ್ಬರು ಮನೇಲಿ ಇರಲೇಬೇಕು. ಅಜ್ಜಿ ನನ್ನ ಅಮ್ಮನ ಸ್ಥಾನ ಅವರು ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಅವರ ಏಜ್ ನಾವು ಲೆಕ್ಕ ಹಾಕಿದ್ರು ಅಷ್ಟು ಆ್ಯಕ್ಟಿವ್ ಆಗಿರೋ ಮಗುನ ನೋಡ್ಕೊಳ್ಳೋದು ಕಷ್ಟ. ಬಟ್ ಅವರು ನನಗೆ ಆಗ್ತಿಲ್ಲ ಅಂತ ಪಾಪ ಯಾವತ್ತೂ ನನ್ನ ಹತ್ರ ಹೇಳ್ಕೊಳ್ಳಲ್ಲ. ನನಗೆ ಬ್ಯಾಕ್ ಬೋನ್ ಅಂತಂದರೆ ಮನೇಲಿ ನಮ್ಮ ಅತ್ತೆ. ಅಂಥ ಅತ್ತೆ ಪಡೆಯಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ನಿಜವಾಗ್ಲೂ ಒಂದು ಫ್ಯಾಮಿಲಿಯಲ್ಲಿ ಹಿರಿಯರಿಂದ ಸಪೋರ್ಟ್ ಸಿಕ್ತಾಗ, ಎಸ್ಪೆಷಲಿ ಕಲಾವಿದರಿಗೆ ಎಷ್ಟು ಖುಷಿ ಕೊಡುತ್ತೆ. ನಿಜವಾಗ್ಲೂ ಖುಷಿ ಆಯ್ತು. ಸೊ ಇವಾಗ ನೀವು ನಮ್ಮ ಕಿಚನ್ಗೆ ಬಂದ್ರ ಮೇಲೆ ನೋ ಎಮೋಷನಲ್, ಓನ್ಲಿ ಹ್ಯಾಪಿ ಹ್ಯಾಪಿ. ನಮ್ಮ ಕಪಲ್ಸ್ ಕಿಚನ್ ಅಲ್ಲಿ ಒಂದ್ ಕಡೆ ಇವರು ನುಡಿಸ್ತಾ ಇರ್ತಾರೆ, ಈ ಕಡೆ ಹಾಡ್ತಿರ್ತಾರೆ. ಈ ಒಂದು ಬ್ಯೂಟಿನ ಕೇಳೋದಕ್ಕೆ ನಾನ್ ರೆಡಿ, ನೋಡೋದಕ್ಕೆ ನೀವು ರೆಡಿನಾ? ರೆಡಿ. ಎಲ್ಲಿಂದಲೂ ನೀ ಎದುರಿಗೆ ಬಂದೆ, ನನ್ನೆಡೆಗೆ ನಗುವ ಬೇರುತ ನಿಂದೆ, ತಂದೆ ನೀ ಮಾಯಲೋಕವೇ, ಕ್ಷಣದಲ್ಲಿ ನನ್ನನ್ನೇ ನಾನು ಮರೆತೆ. ಪ್ರೀತಿ ಮಧುರ, ಮನಸ್ಸು ಭ್ರಮರ, ಕನಸೊಂದು ಹುಟ್ಟಾಯ್ತು, ನಿನ್ನ ಹೆಸರನ್ನಿಟ್ಟಾಯ್ತು, ಕತ್ತೆ ನೀ ಚೆಲುವೆ ನನ್ನ ಮನಸ್ಸನ್ನೇ. ಜಸ್ಟ್ ಮಾತಲ್ಲಿ she stole my heart away. Just ಮಾತಲ್ಲಿ she took my breath away. ನಾನಿನ್ನ ಮೆಚ್ಚಾಯ್ತು, ಮನಸ್ಸೆಲ್ಲ ಹುಚ್ಚಾಯ್ತು, ಇದು ಏಕೋ ಏನೋ ಹೇಗೋ ನಾ ಕಾಣೆ. ಜಸ್ಟ್ ಮಾತಲ್ಲಿ, ಜಸ್ಟ್ ಮಾತಲ್ಲಿ, ಜಸ್ಟ್ ಮಾತಲ್ಲಿ, ಜಸ್ಟ್ ಮಾತಲ್ಲಿ. ಇದೇ ಖುಷಿನಲ್ಲಿ ಈಗ ನಾವು ಮುಂದಕ್ಕೆ ಹೋಗೋಣ. ನಿಮ್ಮಿಬ್ರು ಕೈಯಲ್ಲೂ ಒಟ್ಟಿಗೆ ಅಡಿಗೆ ಮಾಡಿಸಿದ್ರೆ ಹೇಗಿರುತ್ತೆ? ಸೂಪರ್ ಆಗಿರುತ್ತೆ ಅಲ್ವಾ? ಸೊ ಅದನ್ನ ಮಾಡ್ಸೋದಕ್ಕೆ ನಮ್ಮ ಮಾಸ್ಟರ್ ಶೆಫ್ ರೆಡಿ ಇದ್ದಾರೆ. ಓಕೆ, ಸೊ ತಡ ಮಾಡದೆ ನಮ್ಮ ಮಾಸ್ಟರ್ ಶೆಫ್ ಹತ್ರ ಹೋಗಿ ಏನ್ ಅಡಿಗೆ ಅಂತ ನೋಡ್ಕೊಂಡ್ ಬರೋಣ, ಬನ್ನಿ. ಇಂದು ಹಾಗೂ ನಂದು ಅವ್ರಿಗೆ ಸ್ಪೆಷಲ್ ಡಿಶ್ ಹೇಳ್ಕೊಡೋದಕ್ಕೆ ಬರ್ತಿದ್ದಾರೆ ನಮ್ಮ ಮಾಸ್ಟರ್ ಶೆಫ್. ಸೊ ಲೆಟ್ಸ್ ವೆಲ್ಕಮ್ ಶೋಭಾ ಜೋಜಿಗಾ. ಸೊ ಇವತ್ತು ನಮ್ ಕ್ಯೂಟ್ ಕಪಲ್ ಇದ್ದಾರೆ, ಇಂದು ನಂದು. ಅವ್ರಿಗೆ ಏನ್ ಅಡಿಗೆ ಮಾಡಿ ಹೇಳ್ಕೊಡ್ತೀರಾ? ಗೆಣಸು ಈರುಳ್ಳಿ ಕಾವಿನ ರೈಸ್ ಬಾತ್. ಓಕೆ, ಸೊ ಗೆಣಸು ಈರುಳ್ಳಿ ಕಾವಿನ ರೈಸ್ ಬಾತ್ ಮಾಡೋದು ಹೇಗೆ? ಇವತ್ತು ನೋಡಿ ನಾ ಬಳಸ್ತಿರೋಂಥದ್ದು ಎಲ್ಲಾ ತರದ ಗೆಣಸು ಬಳಸ್ತಿದ್ದೀನಿ. ಯಾಕೆ ಈ 3 ಗೆಣಸನ್ನ ನಾ ಬಳಸ್ತಿದ್ದೀನಿ ಅಂದ್ರೆ ಈ 3 ಕಾಂಪ್ಲೆಕ್ಸ್ ಸ್ಟಾರ್ಚ್ ಇರೋಂಥದ್ದು. ಸೊ ಈ ಸ್ಟಾರ್ಚ್ ನಮ್ಗೆ
ವೆಯ್ಟ್ ಗೇನ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ಮೂರರಲ್ಲೂ ಫೈಬರ್ ತುಂಬಾ ಇರೋದ್ರಿಂದ ಡೈಜೆಷನ್ ಸ್ವಲ್ಪ ಕಷ್ಟ. ಅದನ್ನ ಡೈಜೆಷನ್ ಚೆನ್ನಾಗ್ ಆಗೋಕ್ಕೆ ಸ್ಪ್ರಿಂಗ್ ಆನಿಯನ್ ಅಲ್ವಾ, ಒನ್ಸ್ ಇನ್ ವೈಲ್ ಇದು ನೀವು ಮಗಳಿಗೂ ಮಾಡ್ಕೊಡ್ಬೋದು. ಹೌದು, ಕರೆಕ್ಟಾ? ಕರೆಕ್ಟ್. ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ಹೇಳ್ಬಿಡ್ತೀನಿ. ಈಗ ನೋಡಿ, ಗೆಣಸೆಲ್ಲ ನಾನು ಈಗಾಗ್ಲೇ ಕತ್ತರಿಸಿ ಬೇಯಿಸ್ಕೊಂಡು ತಗೊಂಡ್ಬಂದಿದ್ದೀನಿ. ಆಲೂಗಡ್ಡೆ, ಓಕೆ, ಸಿಹಿ ಗೆಣಸು, Okay. ಮರಗೆಣಸು ಮೂರನ್ನ ಬೇಯಿಸ್ಕೊಂಡು ತಂದಿದ್ದೀನಿ. ಅನ್ನ ಕೂಡ ಇಲ್ಲಿದೆ. ಓಕೆ. ಅದ್ರ ಜೊತೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ. Okay. ಆಮೇಲೆ ಕ್ಯೂಮಿನ್ ಇದೆ, ಜೀರಿಗೆ ಹಾಗೂ ಗಾರ್ಲಿಕ್. ಓಕೆ. ಈರುಳ್ಳಿ ಬೆಳ್ಳುಳ್ಳಿ ಬೇಡದಿದ್ದವರು ಅವಾಯ್ಡ್ ಮಾಡಿ, ಬರೀ ಇಷ್ಟಲ್ಲೇ ಮಾಡಿ. ಓಕೆ, ಮಾಡ್ಕೊಳ್ಳೋಣವಾ? ಹಾ, ಮಾಡುವ. ಸ್ಟವ್ ಹತ್ತಿಸ್ತಾ ಫಸ್ಟ್. ಎಷ್ಟು ಹಾಕ್ಲಿ ಇದು? 2 ಚಮಚ ಹಾಕಿ. ಓಕೆ. ಟೋಟಲ್ ಆಗಿ ನಮ್ಮ ಶೆಫ್ ಬಾಸ್ ತರ ಹೆಲ್ತಿ ಆಗಿದ್ರೆ ಸಾಕು. ಕರೆಕ್ಟಾ? ನಾವು ದಪ್ಪ ಇದೀವೋ ಸಣ್ಣ ಇದೀವೋ ಅಲ್ಲ, ಎಷ್ಟು ಆರೋಗ್ಯವಾಗಿದ್ದೀವಿ ಅನ್ನೋದು ಮುಖ್ಯ. ಇವಾಗ ಫಸ್ಟ್ ತುಪ್ಪ ಹಾಕೊಂಡಿದ್ದಾರೆ. ನೆಕ್ಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಇದೆ ಅಲ್ವಾ, ಅದನ್ನೆಲ್ಲ ನಾನು ಎಣ್ಣೆ ಜೊತೆಗೆ ಅಥವಾ ಏನ್ ಹಾಕಿದೀನಿ, ಬೆಣ್ಣೆ ಅಥವಾ ತುಪ್ಪ, ಅದ್ರ ಜೊತೆಗೇನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಹಾಕ್ಲಾ? ಹಾಗಾದ್ರೆ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಇದು. ಎಲ್ಲರೂ ಬಿಸಿ ಆಗೋ ತನಕ ಕಾದು ಹೊಗೆ ಬಂದ್ಮೇಲೆ ಹಾಕ್ತಾರೆ. ಈಗ ಬೆಳ್ಳುಳ್ಳಿ ಜೊತೆಗೇನೆ ಜೀರಿಗೆ, ಆಮೇಲೆ ಈಗ ಹಸಿಮೆಣಸಿನ್ಕಾಯಿ ಅದ್ ಪೂರ್ತಿ ಹಾಕೊಳ್ಳೋಣ. ಇವಾಗ ಖಾರ ಬೇಡ ಅಂದ್ರೆ ಬೇಡ ಅಲ್ಲ. ತುಪ್ಪದಲ್ಲಿ ಬರೋ ಘಮನೇ ಬೇರೆ ಅಲ್ವಾ? ನ್ಯಾಚುರಲ್ ಫ್ಯಾಟ್ ಅಲ್ವಾ, ತುಪ್ಪ ನಾವು ಸೇವಿಸಬಹುದು. ನೆಕ್ಸ್ಟ್ ಈಗ ಆಲೂಗಡ್ಡೆ, ಸಿಹಿ ಗೆಣಸು, ಮರಗೆಣಸು ಈ ಮೂರನ್ನ ಕೂಡ ಹಾಕೊಳ್ಳೋಣ. ಹಾಗೇನೆ ಪೊಟೆಟೊ ಸ್ಟಾರ್ಚ್ಗೆ. ಓಕೆ. ಇದ್ರದ್ದು ಸಿಪ್ಪೆ ತೆಗ್ದಿಲ್ಲ ಅಂತ? ಇಲ್ಲ, ನಾ ತೆಗ್ದಿಲ್ಲ. ಕೆಲವೊಂದು ತರಕಾರಿಯ ಸಿಪ್ಪೆಯಲ್ಲೂ ಕೂಡ ಪೌಷ್ಟಿಕತೆ ಇರುತ್ತೆ. ಹೌದು. ಓಕೆ. ಈಗಾಗ್ಲೇ ಅದನ್ನ ಬೇಯಿಸ್ಕೊಂಡಿರೋದಕ್ಕೆ ಇನ್ನೊಂದು 2 ನಿಮಿಷ ಸೌತೆ ಮಾಡ್ಕೊಂಡು ನಂತರ ರೈಸ್ ಹಾಕೊಂಡು ಫಿನಿಶ್ ಮಾಡೋಣ. ಓಕೆ. ನೆಕ್ಸ್ಟ್ ಈಗ ಈರುಳ್ಳಿ ಕಾವು ಹಾಗೂ ಕೊತ್ತಂಬರಿ ಸೊಪ್ಪು. ಈರುಳ್ಳಿ ಕಾವು ಅಂದ್ರೆ ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಫೈಬರ್ ಜಾಸ್ತಿ ಇರೋದ್ರಿಂದ ಒಳ್ಳೆ ಇಮ್ಯುನಿಟಿ, ಅಂದ್ರೆ ನಿಮಗೆ ಯಾವುದೇ ತರದ ಕಾಯಿಲೆ ಬೇಗ ಬರಲ್ಲ. ಈಗ ರೈಸ್ ಬೇಡ, ಕಾರ್ಬೋಹೈಡ್ರೇಟ್ಸ್ ತುಂಬಾ ಜಾಸ್ತಿ ಆಯ್ತು ಅಂದವರು ಬರೀ ಇಷ್ಟನ್ ಮಾತ್ರ ಮಾಡ್ಕೊ ತಿನ್ಬೋದು, ಪಲ್ಯ ತರ. ಅರ್ಧ ಅಷ್ಟು ರೈಸ್ ಹಾಕೊಂಡು ಓಕೆ ಸೀಸನಿಂಗ್ ಮಾಡ್ಕೊಂಡು ಈಗ ಸೀಸನಿಂಗ್ ಮಾಡ್ಕೊಳ್ಳಲ್ವಾ? ಓಕೆ. ಉಪ್ಪು ಹಾಕೊಳ್ಳೋಣ ರುಚಿಗೆ. ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣವಾ? ಈಗ ಇದನ್ನ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಓಕೆ. ಗೆಣಸು ಈರುಳ್ಳಿ ಕಾವಿನ ರೈಸ್ ರೆಡಿ ಆಗಿದೆ. ಸೋ ಲವ್ಲಿ ಪ್ರೆಸೆಂಟೇಷನ್. ಅದನ್ನು ತಿನ್ಬೇಕೋ ಬೇಡ ಅಂತಾನೆ ಅನಿಸ್ತದೆ, ಯಾಕೆಂದ್ರೆ ಅದು ಶೇಪ್ ಹಾಳಾಗ್ಬಿಡುತ್ತೆ. ಹೌದು, ಅದು ಬ್ರೇಕ್ ಮಾಡಕ್ಕೆ ಬೇಜಾರಾಗುತ್ತೆ. ಅಷ್ಟು ಚೆನ್ನಾಗಿದೆ, ತುಂಬಾ ಸಖತ್ತಾಗಿದೆ ನೋಡೋದಿಕ್ಕೆ. ಈಗ ಇದನ್ನ ಟೇಸ್ಟ್ ಮಾಡೋಣ. ವೆರಿ ಸ್ಯಾಟಿಸ್ಫೈಯಿಂಗ್ ಟೇಸ್ಟ್. ಅನ್ನ ತಿಂತಾ ಇರೋದು, ತುಪ್ಪದ ಅರೋಮಾ ಇದೆ ಅದ್ರೊಳಗಡೆ, ಆಮೇಲೆ ಗೆಣಸು ಕೂಡ ಅದ್ರ ಫೈಬರ್ ಎಲ್ಲ ಇಟ್ಸ್ ವೆರಿ ಫಿಲ್ಲಿಂಗ್. ಸೊ ಎವ್ರಿ ಬೈಟ್ ಒಂಥರ ಇಟ್ಸ್ ವೆರಿ ಸ್ಯಾಟಿಸ್ಫೈಯಿಂಗ್. ನನ್ಗೆ ಅನ್ಸುತ್ತೆ ಇದೇನು ಜಾಸ್ತಿ ಕ್ವಾಂಟಿಟಿ ಕೂಡ ಬೇಡ ಒಂದು ಊಟ ಮಾಡೋಕ್ಕೆ, ಸ್ಮಾಲ್ ಅಮೌಂಟೇ ಸಾಕು. ಬಟ್ ಆ ಫುಲ್ ಆಗ್ತಿರೋದು ಏನಂದ್ರೆ ಫೈಬರ್ ಇಂದ. ಸೊ ಅಗೇನ್ ವೆರಿ ಹೆಲ್ತಿ. ಇಂದು ಇದು ನಂದು, ಇರ್ಲಿ ನಮ್ಮ ಪ್ರೇಮ ಎಂದೆಂದು ಅಂತ ತಿನ್ಸ್ಬಿಡಿ. ಗೆಣಸು ಪೊಟ್ಯಾಟೊ ಜೊತೆ ಆಗಿರ್ಬೋದು, ರೈಸ್ ಜೊತೆ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಸೊ ತುಂಬಾನೇ ಚೆನ್ನಾಗಿದೆ. ಐ ಥಿಂಕ್ ಒಂದು 10 ಸ್ಪೂನ್ ತಿಂದ್ರೆ ಫೀಲಿಂಗ್ ಅನ್ಸುತ್ತೆ ಇದು. ಇಷ್ಟೆಲ್ಲ ಹೇಳಿದ್ರ ಮೇಲೆ ನಾವು ಟೇಸ್ಟ್ ಮಾಡ್ಲೇಬೇಕು. ಬಾಸ್ ಪ್ಲೀಸ್ ಕೊಡಿ. ಓಕೆ, ಇನ್ನೊಂದ್ಸತಿ ಚರ್ಸ್ ಚರ್ಸ್. ಅದು ಆಕ್ಚುಲಿ ಗೆಣಸು ಈರುಳ್ಳಿ ಕಾವು ರೈಸ್ ಬಾತ್ ಸಕ್ಕತ್ತಾಗಿದೆ. ನೀವು ಮನೇಲಿ ಟ್ರೈ ಮಾಡ್ಲೇಬೇಕು. ಹಾಗೇನೆ ಇದು ಮಾಡುವಂತಹ ವಿಧಾನ ಹೇಗಿದೆ ಅಂತ ನೋಡ್ಕೊಂಬನ್ನಿ. ಗೆಣಸು ಈರುಳ್ಳಿ ಕಾವು ರೈಸ್ ಬಾತ್ ಮಾಡುವ ವಿಧಾನ. ಮೊದಲಿಗೆ ಒಲೆಯ ಮೇಲೆ ಒಂದು ಪ್ಯಾನ್ ಇಟ್ಟು ತುಪ್ಪ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನಕಾಯಿ, ಬೇಯಿಸಿಕೊಂಡಂತಹ ಸಿಹಿ ಗೆಣಸು, ಮರಗೆಣಸು, ಆಲೂಗೆಡ್ಡೆ ಸೇರಿಸಿಕೊಂಡು ಹುರಿದುಕೊಳ್ಳಿ. ನಂತರ ಈರುಳ್ಳಿ ಕಾವು, ಕೊತ್ತಂಬರಿ ಸೊಪ್ಪನ್ನ ಹಾಕಿಕೊಂಡು ಅನ್ನವನ್ನ ಸೇರಿಸಿ ರುಚಿಗೆ ತಕ್ಕಷ್ಟು
ಉಪ್ಪು ಸೇರಿಸಿ ಮಿಕ್ಸ್ ಮಾಡಿಕೊಂಡರೆ ಗೆಣಸು ಈರುಳ್ಳಿ ಕಾವು ರೈಸ್ ಬಾತ್ ರೆಡಿ. ತುಂಬಾ ಸೂಪರ್ ಆಗಿರುವಂತ ಒಂದು ಅಡುಗೆ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇವಾಗ ಅಡುಗೆ ಮಾಡಿದ್ದಾಯ್ತು, ಹಾಡು ಕೇಳಿದ್ದಾಯ್ತು. ಈಗ ಕೊನೆ ರೌಂಡು. ನಿಮ್ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅಂತ ಅಂದ್ರೆ ಕ್ವಿಕ್ ಆಗಿ ಆನ್ಸರ್ ಮಾಡ್ಬೇಕು ನೀವು, ಯಾಕಂದ್ರೆ ಇದು ರ್ಯಾಪಿಡ್ ಫೈರ್ ರೌಂಡ್. ಓಕೆ, ಸೊ ಈ ರ್ಯಾಪಿಡ್ ಫೈರ್ ಆಡಬೇಕು ಅಂದ್ರೆ ಇದನ್ನ ನಾನು ನಿಮ್ ಕೈ ಕೊಡ್ತೀನಿ. ತಗೊಳ್ಳಿ, ನಾನು ಒಂದೊಂದು ಕ್ವೆಶನ್ ಕೇಳ್ತೀನಿ. ಸೊ ಯಾರು ಅಂತ ನಿಮಗೆ ಅನ್ಸಿದ್ರೆ ಅವ್ರ ಕಡೆ ಪಾಯಿಂಟ್ ಮಾಡಿ ತೋರಿಸಿ. ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್. ಕ್ವೆಶನ್ಸ್ ಕೇಳೋದಕ್ಕೆ ನಾನ್ ರೆಡಿ. ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮಲ್ಲಿ ಯಾರು ಬೋರಿಂಗ್ ಪರ್ಸನ್? ಓಡಿಸ್ಕೊಂತೀನಿ ಅಂತ ಹಿಂದೂರು ಹಂಗಾಕದ ಹಿಂಗಾಕದ ಅಂತ ಕನ್ಫ್ಯೂಷನ್ ಅಲ್ಲಿ. ಸ್ವಲ್ಪ ಇವ್ರು ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೋರಿಂಗ್ ನಾನು. ಓಕೆ, ನಿಮ್ಮ ಮುಂದಿನ ಪ್ರಶ್ನೆ, ನಿಮ್ಮಲ್ಲಿ ಯಾರಿಗೆ ಮರು ಜಾಸ್ತಿ? ಹೆಂಗೆ ಎಲ್ಲ ಮರ್ತೋಗ್ಬಿಡ್ತೀರಾ? ತುಂಬಾನೇ ಮರು ಜಾಸ್ತಿ ಇದೆ ನನ್ಗೆ. ಹೌದಾ? ಸೊ ನೀವು ಕೇಳಕ್ ಮುಂಚೆನೆ ನಾನೇ ಹಾಕೊಂಡು. ನಿಮ್ಮಲ್ಲಿ ಯಾರು ಊಟನ ತುಂಬಾ ಲೇಟ್ ಆಗಿ ಮಾಡೋರು? ಟಿವಿ ನೋಡ್ಕೊಂಡು ತಿಂತಾ ಇರೋದು. ಅಲ್ಲ ಮೇಡಮ್, ನೀವು ಎಷ್ಟು ಸ್ವೀಟ್ ಆಗಿ ಆಡ್ತೀರಾ ಅಷ್ಟು ಫಾಸ್ಟ್ ಆಗಿ ತಿನ್ಬೇಕಲ್ವಾ? ಓಕೆ, ಇವಾಗ ನೆಕ್ಸ್ಟ್, ನಿಮ್ಮಲ್ಲಿ ಯಾರಿಗೆ ಜಗಳ ಆಡುವಾಗ ಅಂದ್ರೆ ಜಗಳ ಮುಗಿದ್ರ ಮೇಲೆ ಈ ಪಾಯಿಂಟ್ ಹೇಳ್ಬೇಕಾಗಿತ್ತಲ್ಲ ಅಂತ ಅನ್ಸುತ್ತೆ? ಬೈದ್ ಬಿಡ್ತೀರಾ, ಅಯ್ಯೋ ಇದೇಳಿಲ್ಲ ಅಂತ. ಹೌದಾ? ನನಗೆ ಜ್ಞಾಪಕನೇ ಇರಲ್ಲ. ಸೊ ಅವ್ರಿಗೆ ಅದೆಲ್ಲ ಜ್ಞಾಪಕ ಇರುತ್ತೆ, ಮೋಸ್ಟ್ಲಿ ಅವ್ರಿಗೆ ಇರ್ಬೋದು. ಓಕೆ, ಲಾಸ್ಟ್ ಕ್ವೆಶನ್, ನಿಮ್ಮಲ್ಲಿ ಯಾರು ಸ್ವಲ್ಪ ಕಂಜೂಸು? ನಾನು. ಅಲ್ಲ, ದುಡ್ಡೆಲ್ಲ ಏನ್ ಮಾಡ್ತೀರಾ? ಎತ್ತಿ ಕಬರ್ಡ್ ಅಲ್ಲಿ ಇಟ್ಕೊಂಡಿರ್ತೀರ? ಸ್ವಲ್ಪ ಇವ್ರು ಕಂಪೇರ್ ಮಾಡಿದ್ರೆ ಎಲ್ಲಾದ್ರೂ ಲೆಕ್ಕ ಹಾಕ್ತೀನಿ, ಸುಮ್ನೆ ಖರ್ಚು ಮಾಡಲ್ಲ. ಸರ್, ಯು ಆರ್ ವೆರಿ ಲಕ್ಕಿ ಸರ್. ಇಂತ ಹೆಣ್ತಿನೇ ಎಲ್ಲರಿಗೂ ಸಿಗ್ಬೇಕು. ಪ್ಯಾಕೇಜ್ ಅಲ್ಲಿ ಸಿಕ್ಬಿಟ್ಟಿದ್ದೀನಿ. ಪ್ಯಾಕೇಜ್ ಅಲ್ಲಿ ಸಿಕ್ಕಿದ್ದಾರೆ. ಅಂಡ್ ಸೇಮ್ ಅಪ್ಲೈಸ್ ಟು ಯು. ಇವರು ಐ ಥಿಂಕ್ ವೆರಿ ಸ್ವೀಟ್, ವೆರಿ ಅಂಡರ್ಸ್ಟ್ಯಾಂಡಿಂಗ್ ಜೆಂಟಲ್ಮೆನ್ ಅಂತ ಹೇಳ್ಬೋದು. ಸೊ ಇವತ್ತಿನ ಕಪಲ್ಸ್ ಕಿಚನ್ ಅಲ್ಲಿ ನಮ್ಮ ಇಂದು ನಂದು ಕಾಂಬಿನೇಷನ್ ನನಗಂತೂ ತುಂಬಾನೇ ಖುಷಿ ಕೊಡ್ತಪ್ಪ. ಸೊ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮಗೆ ಕಪಲ್ಸ್ ಕಿಚನ್ಗೆ ಬಂದಿದ್ದು ಹೇಗೆ? ನಾನು ಇವರು ಯೂಶಲ್ ಆಗಿ ಆಚೆ ಹೋಗ್ತೀವಿ, ಔಟಿಂಗ್ ಆ ಥರ ಹೋಗ್ತಿರ್ತೀವಿ. ಬಟ್ ಅಡುಗೆ ವಿಷಯದಲ್ಲಿ ಇಬ್ಬರು ಒಟ್ಟಿಗೆ ಚಾಟ್ ಮಾಡ್ಕೊಂಡು ನಿಮ್ಮೊಟ್ಟಿಗೆ ಒಂದಂದರೆ ಮನೇಲಿ ಇದ್ದಂಗೆ ಅನ್ನಿಸ್ತಾ ಇತ್ತು. ಸೊ ತುಂಬ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಆ್ಯಂಡ್ ಇವ್ರು ಕೂಡ ಇಷ್ಟು ಒಳ್ಳೆ ಅಡುಗೆ ಮಾಡ್ತಾರೆ ಅಂತ ಗೊತ್ತಾಯಿತು. ಮನೆಗೆ ಹೋಗ್ಬಿಟ್ಟು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕಂತ ನನಗೆ ಜಿ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಸೊ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್. ಓಕೆ ಸರ್, ನೀವು ಇವಾಗ ಕಪಲ್ಸ್ ಕಿಚನ್ಗೆ ಒನ್ ವರ್ಡ್ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಒನ್ ವರ್ಡಲ್ಲಿ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಫ್ಯಾಬ್ಯುಲಸ್. ಸೊ ಇಲ್ಲಿ ಎಲ್ಲದಕ್ಕಿಂತ ಖುಷಿಯಾಗಿದೆ ಏನಂದ್ರೆ ವಿ ಆರ್ ಹ್ಯಾವಿಂಗ್ ದಿಸ್ ವೆರಿ ಅಂದ್ರೆ ಇಂಟಿಮೇಟ್ ಮಾತಾಡೋದ್ರಲ್ಲಿ ಎಲ್ಲರೂ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡೋ ಥರನೇ ಇದೆ ಅಟ್ಮಾಸ್ಫಿಯರ್ ಇದರಲ್ಲಿ. ಅದನ್ನ ಮಾಡೋದ್ರ ಜೊತೆ ಹಾಡುಗಳು ಫ್ರೆಂಡ್ಸ್ ಒಬ್ರಿಗೊಬ್ರಿಗೆ ಹಾಡು ಹೇಳೋ ಥರ, ಆಮೇಲೆ ಒಬ್ರು ನಿಂಗೆ ಇಷ್ಟ ಇರೋದು ಯಾವ್ದಾರು ಒಂದು ಅಡುಗೆ ಮಾಡ್ಕೊಡ್ತೀನಿ ಅಂತ ಫ್ರೆಂಡ್ಸ್ ಮಾಡ್ಕೊಡೋ ಥರ ಅಟ್ಮಾಸ್ಫಿಯರ್ ಬಂದಿದೆ. ಸೊ ವೆರಿ ಫ್ರೆಂಡ್ಲಿ. ಗಂಡ ಹೆಂಡತಿ ಅಂದ್ರ ಮೇಲೆ ಮೊದಲಿಗೆ ಅವರು ಫ್ರೆಂಡ್ಸ್ ಆಗಿರ್ಬೇಕು ಅನ್ನೋದನ್ನ ಇಂದು ನಂದು ಅವರು ಪ್ರೂವ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಇವತ್ತು ನಮ್ಮ ಕಪಲ್ಸ್ ಕಿಚನ್ಗೆ ಬಂದಿರೋದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಗಿಫ್ಟ್ಸ್ ಇದೆ. ನಮ್ಮ ಮೊದಲನೇ ಗಿಫ್ಟ್ ಪ್ರೆಸ್ಟೀಜ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್, ಪ್ರೆಸ್ಟೀಜ್ ಸ್ಮಾರ್ಟ್ ಕಿಚನ್. ಜೊತೆಗೆ ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ಒಂದು ಸ್ಪೆಷಲ್ ಗಿಫ್ಟ್. ಇಂದು ಇದು ನಿಮಗೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇಂದು ನಂದು ಮಾಡಿದಂಥ ಅಡುಗೆ, ಹಾಡು ಪ್ರತಿಯೊಂದು ಸೂಪರ್ ಆಗಿತ್ತು. ನಾನಂತೂ ಈ ಎಪಿಸೋಡ್ ಅಲ್ಲಿ ಮಜಾ ಮಾಡಿದೆ. ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೊಂತ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಪಲ್ ಜೊತೆಗೆ ಸಿಗೋಣ, ಹೊಸ ಅಡುಗೆ ಕಲಿಯೋಣ. ಅಲ್ಲಿವರೆಗೂ ಹೋಗಿ ಬರ್ತೀವಿ. ನಮಸ್ಕಾರ. ಇದು ಕಪಲ್ಸ್ ಕಿಚನ್, ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, Fiona Refined Sunflower Oil, Kitchen Partners TDK Prestige, Digital Streaming Partners ZEE5. ನಾನು ಚೈತ್ರ ವಾಸುದೇವ. ನಮಸ್ಕಾರ.